ವೀಕ್ಷಕರೇ, ಸ್ವಾಗತ ನಿಮಗೆ ನಿಮ್ಮದೇ ಆದ ಚಾನಲ್ ಅಣ್ಣನ ಕಥೆಗಳಲ್ಲಿ. ಇಲ್ಲಿ ಬರುವ ಕಥೆಗಳು ಸತ್ಯ ಘಟನೆ ಆಧಾರಿತ ಕಥೆಗಳಾಗಿರುತ್ತವೆ. ಕಥೆಯ ಮಾಲೀಕರ ಕೋರಿಕೆಯ ಮೇರೆಗೆ ಕಥೆಯಲ್ಲಿ ಬರುವ ಪಾತ್ರಗಳ ಮತ್ತು ಸ್ಥಳಗಳ ಹೆಸರುಗಳನ್ನು ಬದಲಾಯಿಸಲಾಗಿರುತ್ತೆ. ಇಲ್ಲಿ ಬರುವ ಕಥೆಗಳಲ್ಲಿ ದೇವರ ಚಮತ್ಕಾರಗಳು, ಕಪ್ಪು ಶಕ್ತಿಯ ಪ್ರಕೋಪ ಮತ್ತು ನಿಮ್ಮ ದೇವರ ಮೇಲೆ ನಿಮ್ಮ ವಿಶ್ವಾಸ ಒಳಗೊಂಡಿರುತ್ತದೆ. ಕಪ್ಪು ಶಕ್ತಿ ಅಂದರೆ ಭೂತ ಪ್ರೇತ. ವೀಕ್ಷಕರೇ, ಇವತ್ತಿನ ಕಥೆ ಮೂವರು ಗೆಳೆಯರು ಮತ್ತು ತಾಂತ್ರಿಕ ಹುಡುಗಿ. ಕಥೆಯ ಭಾಗ 2. ಮೊದಲನೇ ಭಾಗವನ್ನು ನೀವು ನೋಡಿಲ್ಲದಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಭಾಗ 1ರ ಲಿಂಕ್ ಅನ್ನು ಕೊಟ್ಟಿರುತ್ತೇನೆ. ಅಲ್ಲಿ ಹೋಗಿ ನೀವು ಆ ಭಾಗ 1 ನೋಡಿ. ಇವಾಗ ಈ ಕಥೆ ಎಲ್ಲಿಂದ ಶುರುವಾಗುತ್ತೆ ಅದು ನಿಮ್ಗೆ ಕನೆಕ್ಟ್ ಆಗುತ್ತೆ, ಅಂದ್ರೆ ನಿಮ್ಗೆ ಅರ್ಥವಾಗುತ್ತೆ ಭಾಗ 2 ಏನು ಇದೆ, ಎಲ್ಲಿಂದ ಶುರುವಾಗಿದೆ ಕಥೆ ಅಂತ. ಕಥೆ ಇಷ್ಟ ಆದಲ್ಲಿ ಸಬ್ಸ್ಕ್ರಿಪ್ಷನ್, ಲೈಕ್, ಕಾಮೆಂಟ್, ಶೇರ್ ಮಾಡಿ. ಧನ್ಯವಾದಗಳು. ಮೊದಲು ಚಾನೆಲ್ನ ಇಂಟ್ರೋ, ಆಮೇಲೆ ಕಥೆಯನ್ನು ಶುರು ಮಾಡೋಣ. ಸ್ವಾಗತ. ದಿನೇಶ್ ಮೇಲಿಂದ ಬಿದ್ದಿದ್ದಾನೆ. ಇವಾಗ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಇವಾಗ ರಾಮ್ನ ತಂದೆ ತಾಯಿ ಮತ್ತು ಅವ್ರ ಅಣ್ಣಂದ್ರು ಹಾಸ್ಪಿಟಲ್ ಬರ್ತಾರೆ. ಬಂದು ಡಾಕ್ಟರ್ ಹತ್ರ ಮಾತಾಡ್ತಾರೆ. ಸರ್, ಹುಡುಗ ಹೇಗಿದ್ದಾನೆ? ಡಾಕ್ಟರ್ ಹೇಳ್ತಾರೆ, ಇಲ್ಲ ಫ್ರಾಕ್ಚರ್ಸ್ ಇದಾವ್ರಿ ಅಂತ ಹೇಳ್ತಾರೆ. ಇವ್ರ ತಂದೆ ತಾಯಿ ಹೇಳ್ತಾರೆ, ಸರ್, ಈ ಹುಡುಗ ಏನೋ ಅವ್ನಿಗೆ ಟ್ರೀಟ್ಮೆಂಟ್ ಅಲ್ಲಿ ಯಾವ್ದು ಕೊರತೆ ಇರಬಾರ್ದು ಸರ್. ತನಗೆ ಏನೇನ್ ಬೇಕೋ ಆ ಟ್ರೀಟ್ಮೆಂಟ್ ಎಲ್ಲ ಕೊಡಿ. ದುಡ್ಡಿನ ಚಿಂತೆ ಬಿಟ್ಬಿಡಿ. ದುಡ್ಡು ಕೌಂಟ್ರಲ್ಲಿ ನೀವು ಹೇಳಿದ ದುಡ್ಡುಕ್ಕಿಂತ ಜಾಸ್ತಿ ಕಟ್ಟಿದೀವಿ. ಹುಡುಗ ಹೇಗೆ ಮೊದಲು ಇದ್ದ ಹಾಗೆ ಮಾಡ್ಕೊಡಿ ನಮ್ಗೆ. ದುಡ್ಡಿನ ಚಿಂತೆ ಅಂತೂ ಬೇಡ ಸರ್. ಮೊದಲು ಹೇಗಿದ್ದ ಹಾಗಾದ್ರೆ ಸಾಕು. ಅವ್ನಿಗೆ ಯಾವ್ದು ಕೊರತೆ ಇಲ್ಲಿ ಇದು ಮಾಡ್ಬೇಡ್ರಿ. ಎಲ್ಲ ದುಡ್ಡಂತೂ ಕಟ್ಟಿದೀವಿ ನಾವು, ಅದಕ್ಕಿಂತ ಜಾಸ್ತಿ ದುಡ್ಡು ಕಟ್ಟಿದೀವಿ ಅಂತ ಹೇಳ್ತಾರೆ. ಡಾಕ್ಟರ್ ಹೇಳ್ತಾರೆ, ಆಯ್ತು ಬಿಡಿ, ಪರವಾಗಿಲ್ಲ. ಅಂದ್ರೆ ಕಾಲ್ ಕೈ ಫ್ರಾಕ್ಚರ್ ಆಗಿದೆ, ಅವನು ಅಡ್ಮಿಟ್ ಇರಬೇಕಾಗುತ್ತೆ ಅಂತ ಹೇಳ್ತಾರೆ. ಅಂತ ಸೀರಿಯಸ್ ಪ್ರಾಬ್ಲಮ್ ಏನಿಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಡಾಕ್ಟರ್ ಮಾತು ಕೇಳಿ ರಾಮ್ ತಂದೆ ತಾಯಿ ಅವ್ರ ಅಣ್ಣ ಎಲ್ಲರೂ ಖುಷಿ ಆಗ್ತಾರೆ. ಒಂಥರ ಚಿಂತೆ ಕಡಿಮೆ ಆಗುತ್ತೆ ಅವ್ರಿಗೆ. ಅಂದ್ರೆ ಮೈಂಡ್ ಫ್ರೀ ಆಗುತ್ತೆ ಸ್ವಲ್ಪ. ಹುಡುಗ ಅಂದ್ರೆ ಏನು ಅವನಿಗೆ ಲೈಫ್ ಥ್ರೆಟ್ ಇಲ್ಲ, ಪ್ರಾಣ ಅಪಾಯದಿಂದ ಪಾರಾಗಿದ್ದಾನೆ ಅಂತ ಖುಷಿ ಆಗ್ತಾರೆ. ದಿನೇಶ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ 2 ದಿನ ಆಗಿದೆ. ಅವನ ಕಾಲೇಜಲ್ಲಿನೂ ಎಲ್ಲರಿಗೂ ವಿಷಯ ಗೊತ್ತಾಗಿದೆ. ದಿನೇಶ್ ಹೀಗೆ ಮೇಲಿಂದ ಬಿದ್ದಿದ್ದಾನೆ, ಅವನು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾನೆ ಅಂತ. ಯಾರಾದ್ರೂ ಒಬ್ರು ಫ್ರೆಂಡ್ ಇದ್ದೇ ಇರ್ತಾರೆ ಅವನ ಜೊತೆ. ಬಾಲಾಜಿನೂ ಇರ್ತಾನೆ, ಇಲ್ಲ ರಾಮ್ ಆದ್ರೂ ಇರ್ತಾನೆ. ರಾತ್ರಿ ರಾಮೇ ಇರೋದು ದಿನೇಶ್ ಜೊತೆ ಹಾಸ್ಪಿಟಲ್ ಅಲ್ಲಿ. ಯಾಕಂದ್ರೆ ಬಾಲಾಜಿಗೆ ರಾತ್ರಿ ಇರ್ಬೇಕಂದ್ರೆ ಭಯ ಇದೆ, ಆದ್ರೆ ರಾಮ್ಗೆ ಅಂತದ್ದೇನು ಭಯ ಇಲ್ಲ. ಯಾಕಂದ್ರೆ ಆತ ಆಂಜನೇಯ ಭಕ್ತ. ಇವತ್ತು 3ನೇ ದಿನ ರಾತ್ರಿ ದಿನೇಶ್ ಜೊತೆ ಹಾಸ್ಪಿಟಲ್ ಅಲ್ಲಿ ರಾಮ್ ಉಳಿದಿದ್ದಾನೆ. ಅಂದ್ರೆ ಅವನ ರೂಮ್ ಅಲ್ಲೇ ಇದ್ದಾನೆ. ಇಲ್ಲಿ ರಾತ್ರಿ 11:30, 12 ಗಂಟೆ ಆಗ್ತಾ ಇದೆ. ರಾಮ್ನು ಮಲಗಿದ್ದಾನೆ ಕಣ್ಮುಚ್ಕೊಂಡು. ಇಲ್ಲಿ ದಿನೇಶ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಬೆಡ್ ಮೇಲೆ. ಯಾಕೋ ಬಹಳಷ್ಟು ಅಂದ್ರೆ ಒಂಥರ ಒದ್ದಾಡ್ತಾ ಇದ್ದಾನೆ ಬೆಡ್ ಮೇಲೆ, ಕಾಲ್ ಕೈ ಹೊಡಿತಾ ಇದ್ದಾನೆ. ಕಣ್ಬಿಟ್ಟು ನೋಡ್ತಾನೆ ರಾಮ್. ಏನಾಗಿದೆ ಏನಾಗಿದೆ ನಿಂಗೆ ಅಂತ ದಿನೇಶ್ ಹತ್ರ ಹೋಗಿ ಕೇಳ್ತಾನೆ. ಅವನು ಏನ್ ಹೇಳ್ತಿಲ್ಲ, ಕೈ ಕಾಲೆಲ್ಲ ಬಡಿತಾ ಇದ್ದಾನೆ. ಅಂದ್ರೆ ನಾವು ಏನಾದ್ರೂ ನಮ್ಗೆ ಗಾಯ ಆದ್ರೆ ನಾವು ಅರಸ್ತೀವಿ, ಇದು ಮಾಡ್ತೀವಲ್ಲ ಹಾಗೆ ಉಳ್ಳಾಡ್ತಾ ಇದ್ದಾನೆ. ನಿಮ್ಗೆ ಏನಾಗಿದೆ ಅಂತ ಡಾಕ್ಟರ್ ಹೋಗಿ ಡಾಕ್ಟರ್ ಕರ್ಕೊಂಡ್ ಬರ್ತಾನೆ. ಸರ್, ಏನಾಗಿದೆ ನೋಡ್ರಿ, ಇವಾಗ ಮಲಗಿದ್ದ ಹೇಗ್ ಮಾಡ್ತಾ ಇದ್ದಾನೆ. ಡಾಕ್ಟರ್ ಎಲ್ಲ ಚೆಕ್ ಮಾಡ್ತಾರೆ. ದಿನೇಶ್ ಏನಿಲ್ಲ, ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಅವನಿಗೆ ಒಂದು ಸಣ್ಣದು ನಿದ್ದೆದು ಡೋಸ್ ಕೊಡ್ತಾರೆ, ಮಲಗ್ಲಿ, ರಿಲ್ಯಾಕ್ಸ್ ಆಗ್ಲಿ ಅಂತ. ಇವಾಗ ಆರಾಮಾಗಿ ದಿನೇಶ್ ಮಲಗಿದ್ದಾನೆ. ವೀಕ್ಷಕರೇ,
ಇಲ್ಲಿ ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ರಾಮ್ಗೆ ದಿನ ರಾತ್ರಿ ಮಲಗೋ ಮುಂಚೆ ಹನುಮಾನ್ ಚಾಲಿಸ ಓದಿ ದೇವರಿಗೆ ಕೈ ಮುಗ್ದು, ಅಂದ್ರೆ ಮನಸ್ಸಲ್ಲಿ ಕೈ ಮುಗ್ದು ಮಲಗೋದು ಅಭ್ಯಾಸ. ಇವತ್ತು ಅದೇ ಹನುಮಾನ್ ಚಾಲಿಸ ಓದಿ ಕಣ್ಣು ಮುಚ್ಕೊಂಡು ಮಲ್ಗ್ಬೇಕು ಅನ್ನೋಷ್ಟೊಳಗ ಇಲ್ಲಿ ದಿನೇಶ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಅಂದ್ರೆ ದಿನೇಶ್ಗೆ ಹನುಮಾನ್ ಚಾಲಿಸ ಕೇಳೋಕ್ಕೂ ಆಗ್ತಾ ಇಲ್ಲ, ಅವನಿಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿ. ಅಂದ್ರೆ ಅವನಿಗೆ ಇಷ್ಟ ಇಲ್ಲ ದೇವ್ರ ಬಗ್ಗೆ ಕೇಳೋಕೆ. ಮತ್ತೆ ಇವಾಗ ಡಾಕ್ಟರ್ ಹೋಗ್ಬಿಡ್ತಾರೆ ಹೊರಗೆ, ರಾಮ್ ಬರ್ತಾನೆ. ಏ ದಿನೇಶ್, ಯಾಕೆ ಹಿಂಗ್ ಆಡ್ತಿದ್ಯಾ ನೀನು ಅಂತ ಹೇಳ್ತಾನೆ. ದಿನೇಶ್ ಸುಮ್ಮನೆ ಇದ್ದಾನೆ ಕಣ್ಣು ಮುಚ್ಕೊಂಡು. ಲೇ, ಇನ್ನೊಂದು 5-6 ದಿನದಾಗ ನಾವು ವಾಪಸ್ ಹೋಗ್ಬಿಡ್ತೀವಿ ಮನೆಗೆ, ಯಾಕೆ ಇಷ್ಟೆಲ್ಲ ಸತಾಯಿಸ್ತಿದ್ವಿ? ನಿನ್ನೆ 2-3 ದಿನದಿಂದ ನಾನು ಹನುಮಾನ್ ಚಾಲಿಸ ಪೂರ್ತಿ ಓದಕ್ಕಾಗಿಲ್ಲ ಕಣೋ ನಿಮ್ಮಿಂದ, ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ ದಿನೇಶ್ ಕೇಳ್ತಾನೆ. ಆದ್ರೆ ದಿನೇಶ್ ಮಲಗಿದಾನೆ. ರಾಮ್ ಇವ್ಗೆ ಅಲ್ಲಾಡ್ಸಿಂಗ್ ನೋಡ್ತಾನೆ, ಆದ್ರೆ ದಿನೇಶ್ ಮಲಗಿದಾನೆ. ಆದ್ರೆ ಹಿಂಗ ತಿರುಗಿ ಮಲಗಿದಾನೆ, ಕಣ್ಣ ಕಡೆಯಿಂದ ತೆಗ್ದೇ ಇದ್ದಾನೆ, ಕೇಳ್ತಾ ಇದ್ದಾನೆ ಮಾತೆಲ್ಲ. ನಿನ್ ಕಾಟದಾಗ 2-3 ದಿನ ಆಯ್ತು, ಪೂರ್ತಿ ಹನುಮಾನ್ ಚಾಲಿಸ ನನ್ಗೆ ಓದಕ್ಕಾಗಿಲ್ಲ, ದೇವ್ರಿಗೆ ಧ್ಯಾನ ಮಾಡಕ್ಕೂ ನನ್ಗೆ ಆಗ್ತಿಲ್ಲ, ಯಾಕೆ ಹಿಂಗ ಮಾಡ್ತಿದ್ಯಾ? ಇನ್ನೊಂದು 7 ದಿನದಾಗ ಹೋಗ್ಬಿಡ್ತೀವಿ ನಾವು, ಡಿಸ್ಚಾರ್ಜ್ ಆಗ್ಬಿಡ್ತೀಯ, ಮನೆಗೆ ಹೋಗ್ಬಿಡ್ತೀವಿ ಅಷ್ಟೇ. ಏನ್ ಇಲ್ಲಿ ಆಗಿರೋದು ಜಸ್ಟ್ ಕೈ ಒಂದ್ ಕಾಲು ಅಷ್ಟೇ ಡ್ಯಾಮೇಜ್ ಆಗಿದೆ, ಸೀರಿಯಸ್ ಪ್ರಾಬ್ಲಮ್ ಏನಿಲ್ಲ ಅಂತ ದಿನೇಶ್ಗೆ ಹೇಳ್ತಾನೆ ರಾಮ್ ಹೇಳ್ತಾನೆ. ಇವಾಗಾದ್ರೂ ಸುಮ್ನೆ ಮಲ್ಗು ದಿನೇಶ್ ಅಂತ ಹೇಳಿ ಹೋಗಿ ಆ ಕಡೆ ಕುಂದಿರ್ತಾನೆ. ಇನ್ನೊಂದು ಬೆಡ್ ಇದೆ, ಖಾಲಿ ಬೆಡ್, ಕುಂದಿರ್ತಾನೆ. ಕುಂತು ಹನುಮಾನ್ ಚಾಲಿಸ ಶುರು ಮಾಡ್ತಾನೆ. ಮತ್ತೆ ಶ್ರೀ ಗುರು ಚರಣ ಸರೋಜ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ ಬೆಡ್ ಮೇಲೆ ದಿನೇಶ್ ಮತ್ತೆ ಒದ್ದಾಡೋದು ಶುರು ಆಯ್ತು. ಇವಾಗ ರಾಮ್ಗೆ ಸಿಟ್ಟು ತಡ್ಕೊಳಕ್ ಆಗ್ತಿಲ್ಲ. ಹೋಗಿ, ಲೇ ಬಾಯ್ ಮುಚ್ಕ, ಸುಮ್ಮನೆ ಮಲ್ತಿಯಾ ಇಲ್ಲ, ಏನು ಕಾಮ ಆಡ್ತಿದ್ಯಾ ನೀನು ಅಂತ ದಿನೇಶ್ಗೆ ಬೈತಾನೆ ರಾಮ್. ದಿನೇಶ್ ಸುಮ್ಮನೆ ಇದ್ದಾನೆ. ಮತ್ತೆ ಇಲ್ಲಿ ಬಂದು ಕುಂದಿರ್ತಾನೆ. ಮತ್ತೆ ಹನುಮಾನ್ ಚಾಲಿಸ ಶುರು ಮಾಡ್ತಾನೆ. ಮತ್ತೆ ಒಂದು ಅಲ್ಲಿ ಬೆಡ್ ಮೇಲೆ ಓಡಾಡೋದು ಒದ್ದಾಡೋದು ಶುರು. ಮತ್ತೆ ರಾಮ್ ದಿನೇಶ್ ಹತ್ರ ಹೋಗ್ತಾನೆ. ಹೋಗಿ ಸಿಟ್ಟಲ್ಲಿ ಕೇಳ್ತಾನೆ, ಏನ್ ಇವತ್ತಾದ್ರೂ ಹನುಮಾನ್ ಚಾಲಿಸ ಪಾಠ ಪೂರ್ತಿ ಮಾಡಕ್ ಕೊಡ್ತೀಯಾ ಇಲ್ಲ ನೀನು ಅಂತ ಕೇಳ್ತಾನೆ. ಮೆತ್ತಗೆ ಧ್ವನಿಯಲ್ಲಿ ದಿನೇಶ್ ಹೇಳ್ತಾನೆ, ನಾನು ಪೂರ್ತಿ ಪಾಠ ಓದಕ್ ಕೊಡೋಲ್ಲ, ನೀನ್ ಪೂರ್ತಿ ಮಾಡಕ್ಕೂ ಆಗೋಲ್ಲ ಹನುಮಾನ್ ಚಾಲಿಸ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಧ್ವನಿ ಬಂದು ಹುಡುಗಿಯರ ತರ ಇದೆ ವಾಯ್ಸ್ ಹೇಗ್ ಬರ್ತಾ ಇದೆ? ದಿನೇಶ್ ಬಾಯಿಂದ ಹುಡುಗಿಯರ ವಾಯ್ಸ್ ಬಂದಂಗೆ ಬರ್ತಾ ಇದೆ, ಮಾಡಕ್ಕೆ ಕೊಡೋಲ್ಲ ಅಂತ. ರಾಮ್ ಹೇಳ್ತಾನೆ, ಲೇ ನೀನ್ ಹುಡುಗಿ ಏನ್ಲೇ ಹಿಂಗ್ ಮಾತಾಡ್ತಾ ಇದೀಯ ನೀನು ಅಂತ ದಿನೇಶ್ಗೆ ಕೇಳ್ತಿದ್ದಾನೆ. ಹುಡುಗಿನಾ ನೀನು, ಹಿಂಗ್ ಮಾತಾಡ್ತಿದ್ಯಾ? ನೀನ್ ಪಾಠ ಮಾಡಕ್ ಕೊಡಲ್ವಾ ಪೂರ್ತಿ? ಇವಾಗ ಶಾಂತಿಯಿಂದ ನೀನ್ ಮಲ್ಗು, ನಾನಿಲ್ಲಿ ಹನುಮಾನ್ ಚಾಲಿಸ ಓದೋದಿದೆ, ಸುಮ್ನೆ ಮಲ್ಗಲೆ ಅಂತ ಹೇಳಿ ರಾಮ್ ಮತ್ತೆ ಹನುಮಾನ್ ಚಾಲಿಸ ಪಠಿಸೋದು ಶುರು ಮಾಡ್ತಾನೆ. ಅಲ್ಲಿ ಬೆಡ್ ಮೇಲೆ ದಿನೇಶ್ ಹೀಗೆ ಸ್ಟ್ರೇಟ್ ಆಗಿ ಎತ್ ಕುಂತಿದ್ದಾನೆ. ಎತ್ ಕುಂತು ಹೇಳ್ತಾನೆ, ಏ ರಾಮ್, ನೀನ್ ನಿಲ್ಸು, ಬಂದ್ ಮಾಡೋದು, ಏನ್ ಮಾಡ್ತಿದ್ಯಾ ನೀನು ಅಂತ ಹೇಳ್ತಿದ್ದಾನೆ. ಪಠಿಸ್ತಾನೆ ಇದ್ದಾನೆ. ನಾನು ಹೇಳೋದು ಅರ್ಥ ಆಗ್ತಿಲ್ಲ ನಿಂಗೆ? ಪಠಿಸೋದು ಬಂದ್ ಮಾಡು, ಹೊರಗ್ ನಡಿ ನೀನು ಅಂತ ದಿನೇಶ್ ರಾಮ್ಗೆ ಹೇಳ್ತಾ ಇದ್ದಾನೆ. ಅದು ಲೇಡೀಸ್ ವಾಯ್ಸ್. ಇವಾಗ ರಾಮ್ಗೆ ಕೋಪ ಉಕ್ಕಿ ಬರ್ತಾ ಇದೆ. ಇವಾಗ ಮತ್ತೆ ಹನುಮಾನ್ ಚಾಲಿಸ ಪೂರ್ತಿ ಮಾಡಕ್ ಕೊಡ್ತಾ ಇಲ್ಲ ಅಂತ ಮತ್ತೆ ಬರ್ತಾನೆ ಇವನ ಹತ್ರ, ದಿನೇಶ್ ಹತ್ರ. ಹಿಂಗ ಎದೆ ಮೇಲೆ ಕೈ ಇಟ್ಟು ಮಲ್ಗಲೆ ಸುಮ್ಮನೆ ನೀನು ಅಂತ ಹಿಂಗ್ ದಪ್ತಾನೆ ಹಿಂದೆ ದಿನೇಶ್ಗೆ ದಬ್ಬಿ ಹೇಳ್ತಾನೆ, ಇವಾಗ ಸರಿ ಹೋಗ್ತಿದ್ಯಾ? ಕೈ ಕಾಲು ಸರಿ ಆಗ್ತಿದೆ ನಿನ್ಗೆ? ನನ್ಗೆ ಕೋಪ ಮತ್ತೆ ನೀನ್ ತರ್ಸಿಯಾ? ಇನ್ನು 2-3 ದಿನ ಜಾಸ್ತಿ ಆಗುತ್ತೆ ನೋಡಿ ನೀನ್ ಬೆಡ್ ಮೇಲೆ ಇರೋದು. ಇವಾಗ ಈ ಕೈ ಸರಿ ಹೋಗ್ತಿದೆಯಲ್ಲ, ಈ ತಿರ್ಗಿ ಮುರಿದು ಬಿಡ್ತೀನಿ ನಾನು, ಗ್ಯಾರಂಟಿ. ನಂಗೆ ಅಷ್ಟು ಸಿಟ್ಟು ಬರ್ತಾ ಇದೆ ಇವಾಗ ಅಂತ ದಿನೇಶ್ಗೆ ಹೇಳ್ತಾನೆ. ರಾಮ್ ಹೇಳ್ತಾನೆ ದಿನೇಶ್ಗೆ,
ಡ್ರಾಮಾ ಎಲ್ಲ ಮಾಡಬೇಡ, ಸುಮ್ಮನೆ ಮಲ್ಗು ನೀನು, ನನಗೆ ಇವಾಗ ಸಿಟ್ಟು ಜಾಸ್ತಿ ಬರ್ತಾ ಇದೆ ಅಂತ ದಿನೇಶ್ ಹೇಳ್ತಾನೆ. ನೀ ಎಲ್ಲಿ ಮುಟ್ತಾ ಇದೀ ನನ್ಗೆ ಅಂತ, ಅಂದ್ರೆ ಹಿಂಗೆ ಎದೆಗೆ ಹಿಡಿದು ಹಿಂದೆ ದಬ್ಬಿದ್ದ ಮಲ್ಗು ಅಂತ. ನೀ ಯಾವ್ದಾದ್ರು ಹುಡುಗಿಗೆ ಎಲ್ಲಿ ಬೇಕಲ್ಲಿ ಮುಟ್ಟಿದ್ರೆ ಆ ಹುಡುಗಿ ಸುಮ್ಮನೆ ಇರ್ತಾಳ ಅಂತ ದಿನೇಶ್ ರಾಮ್ಗೆ ಕೇಳ್ತಾ ಇದ್ದಾನೆ. ಇವಾಗ ರಾಮ್ಗೆ ಏನ್ ಹೇಳ್ಬೇಕು ಅರ್ಥ ಆಗ್ತಿಲ್ಲ, ಏನ್ ಹೇಳ್ತಿದ್ದ ಇವನು ದಿನೇಶ ಅಂತ. ಮತ್ತೆ ದಿನೇಶ್ ಹೇಳ್ತಾನೆ, ನಿನ್ಗೆ ನಾಚಿಕೆ ಆಗಲ್ವಾ ಹುಡುಗಿಗೆ ಎಲ್ಲಿ ಬೇಕಲ್ಲಿ ಮುಟ್ತಾ ಇದೀಯಾ ಅಂತ. ಆ ಹುಡುಗಿ ಸುಮ್ಮನೆ ಇರ್ಬೇಕಾ ನೀನ್ ಮುಟ್ಟಿದ್ರೆ? ಅಂದ್ರೆ ರಾಮ್ ಇವಾಗ ಸುಮ್ಮನೆ ಇದ್ದಾನೆ, ಇವನ್ ತಲೆ ಕೆಟ್ಟಿದ್ಯಾ, ಇವನ್ ತಲೆ ಸರಿಗೈತಾ ಇಲ್ಲ ಅಂತ. ಇವಾಗ ದಿನೇಶ್ ಮಾತಾಡ್ತಿದ್ದಾನಲ್ಲ, ಅದು ಲೇಡೀಸ್ ವಾಯ್ಸ್ ಅಲ್ಲಿ ಮಾತಾಡ್ತಾ ಇದ್ದಾನೆ. ಇದನ್ನ ಕೇಳಿ ರಾಮ್ ನಗ್ತಾನೆ. ಲೇ, ನೀನ್ ಎಷ್ಟು ಡ್ರಾಮಾ ಮಾಡ್ತೀಯ ಮಾಡಿ, ನೀನ್ ಎಷ್ಟು ಮಾಡ್ತೀಯ ಮಾಡಲೆ, ನಾನ್ ಇವತ್ತು ಹನುಮಾನ್ ಚಾಲಿಸ ಪೂರ್ತಿ ಮಾಡೇ ಮಾಡ್ತೀನಿ, ಇಲ್ಲೇ ಓದ್ತೀನಿ, ಇಲ್ಲೇ ಪೂರ್ತಿ ಮಾಡ್ತೀನಿ, ನೀನ್ ಇನ್ನೂ ಡ್ರಾಮಾ ಮಾಡ್ತೀಯ ಮಾಡ್ಕೊ ನೀನು ಅಂತ ದಿನೇಶ್ಗೆ ಹೇಳ್ತಿದ್ದಾನೆ. ರಾಮ್ ಇವಾಗ ದಿನೇಶ್ ಮುಂದೆ ನಿಂತಿದ್ದಾನೆ, ಹನುಮಾನ್ ಚಾಲಿಸ ಪಠಿಸುವುದು ಶುರು ಮಾಡ್ತಾನೆ. ಶ್ರೀ ಗುರು ಚರಣ ಸರೋಜ್ ಅಂತ ಇಷ್ಟು ಓದ್ತಾ ಇದ್ದಾನೆ. ಡಾಕ್ಟರ್ ಒಳಗ್ ಬರ್ತಾರೆ ರೂಮಲ್ಲಿ. ರೇ ರಾಮ್, ಏನ್ ಮಾಡ್ತಿದ್ರಿ ನೀವು? ಸರ್ ಏನಿಲ್ಲ ಸರ್, ನಾನ್ ಎಷ್ಟು ಇದನ್ನ ಮಾತಾಡ್ತಿದ್ದೆ ನಮ್ಮ ಫ್ರೆಂಡ್ ಜೊತೆ ಅಂತ. ರೀ ಏನ್ ಮಾತಾಡ್ತಿದ್ದೀರಾ ನೀವು? ಪೇಷಂಟ್ಗೆ ಡಿಸ್ಟರ್ಬ್ ಆಗುತ್ತೆ, ಅವ್ನ್ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾನೆ, ಅವ್ನ್ ಸರಿ ಹೋಗ್ಬೇಕಾ ಇಲ್ಲ ಹಂಗೆ ಏನ್ ಮಾಡ್ತಿದ್ರಿ? ಅವಾಗಿಂದ ನಾವು ಹೊರಗೆ ಕೇಳ್ತಾ ಇದ್ವಿ, ಇಲ್ಲಿಂದ ಅರಸೋದು, ಜೋರ್ ಜೋರು ಬೈಯೋದು, ಏನ್ರಿ ಶಬ್ದ ಬರ್ತಾ ಇದೆ, ನೀವು ಪ್ಲೀಸ್ ನೀವು ದಯವಿಟ್ಟು ಹೊರಗಿರಿ, ನೀವು ರೂಮ್ ಒಳಗೆ ಬರಬೇಡಿ, ಪೇಷಂಟ್ ಇಲ್ಲಿ ರೆಸ್ಟ್ ಮಾಡಿ ಅಂತ ಹೇಳಿ ಡಾಕ್ಟರ್ ಬೈತಾರೆ ರಾಮ್ಗೆ. ಹಿಂದ್ಗಡೆಯಿಂದ ದಿನೇಶ್ ನಗ್ತಾ ಇದ್ದಾನೆ, ಸ್ಮೈಲ್ ಮಾಡ್ತಾ ಇದ್ದಾನೆ, ನಗ್ತಾ. ರಾಮ್ ನೋಡ್ತಾನೆ, ನೋಡಿ ರಾಮ್ಗೆ ಸಿಟ್ಟು ಬರ್ತಾ ಇದೆ, ಒಂಥರ ಅವನಿಗೆ ಚುಡಾಯಿಸ್ತಾ ಇದ್ದಾನೆ. ಮಾಡಿದ್ಯಾ ನೀನು ಹನುಮಾನ್ ಚಾಲಿಸ ಪೂರ್ತಿ ಮಾಡಿಯಾ? ಪಾಠ ಓದ್ತೀನಂತ ಚಾಲೆಂಜ್ ಮಾಡಿದ್ದಲ್ಲ, ಓದೋದಾಯ್ತಾ ನಿನ್ಗೆ? ಇಲ್ಲ ತಾನೆ, ನೋಡು ನನ್ ಮುಂದೆ ನೀನ್ ಆಟ ಏನ್ ನಡೀತಾ ಇಲ್ಲ, ನಿನ್ಗೆ ಇವಾಗ ರೂಮಿಂದ ಹೊರಗೆ ದಬ್ಬಿದ್ದೀನಿ ಅಂತ ನಗ್ತಾ ಇದ್ದಾನೆ ದಿನೇಶ್ ಮನ್ಸಲ್ಲಿ. ಸುಮ್ಮನೆ ಇವಾಗ ಹೋಗ್ತಾನೆ ರಾಮ್ ಹೊರಗಡೆ, ಬೆಂಚಸ್ ಹಾಕಿರ್ತಾರಲ್ಲ ಹಾಸ್ಪಿಟ್ಲಲ್ಲಿ, ರೂಮ್ ಹೊರಗಡೆ ಹೋಗಿ ಕುಂತಿದ್ದಾನೆ. ಆದ್ರೆ ರೂಮ್ ಒಳಗೆ ಏನೋ ಶಬ್ದ ಬರ್ತಾ ಇದೆ. ಇವಾಗ ರಾಮ್ ಏನ್ ಹೊರಗಡೆ ಇದ್ದಾನೆ, ದಿನೇಶ್ ಒಳಗಡೆ ಮಲಗಿದ್ದಾನೆ, ಆದ್ರೆ ರೂಮ್ ಅಲ್ಲಿ ಶಬ್ದ ಬರ್ತಾ ಇದೆ. ರಾಮ್ ಸ್ವಲ್ಪ ಡೋರ್ ಓಪನ್ ಮಾಡಿ ನೋಡ್ತಾನೆ, ಏನ್ ಒಳಗಡೆಯಿಂದ ಶಬ್ದ ಬರೋದು? ಏನು ಇಲ್ಲ, ದಿನೇಶ್ ಆರಾಮಾಗಿ ಮಲಗಿದ್ದಾನಲ್ಲಿ. ಮತ್ತೆ ಡೋರ್ ಮುಂದೆ ಮಾಡ್ತಾನೆ, ಹೊರಗೆ ಸುಮ್ಮನೆ ಕುಂದಿರ್ತಾನೆ. ಮತ್ತೆ ಸೌಂಡ್ ಬರ್ತಾ ಇದೆ, ಏನು ಯಾರಾದ್ರೂ ಬೆಂಚ್ ಹೇಳಿದ್ರೆ, ಇವಾಗ ಸ್ಟೀಲಿಂದ ಏನಾದ್ರೂ ಚೇರು ಬೆಂಚ್ ಏನಾದ್ರೂ ಇರುತ್ತೆ, ಹೇಳಿದ್ರೆ ಹೆಂಗ್ ಸೌಂಡ್ ಬರುತ್ತೆ ಜೋರಾಗಿ, ಹಾಗೆ ಸೌಂಡ್ ಬರ್ತಾ ಇದೆ. ಮತ್ತೆ ಗೋಡೆಗೆ ಇಲ್ಲ ಮಿರರ್ಗೆ ನಾವು ಉಗುರಿಂದ ಕೆಬರಿದ್ರೆ ಹೆಂಗ್ ಸೌಂಡ್ ಬರುತ್ತೆ, ಕಿರ್ 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 ಅಂತ, ಹಾಗೆ ಜೋರಾಗಿ ಸೌಂಡ್ ಬರ್ತಾ ಇದೆ. ಮತ್ತೆ ಡೋರ್ ಓಪನ್ ಮಾಡಿ ನೋಡ್ತಾನೆ, ಏನು ಇಲ್ಲ, ಈ ಸೌಂಡ್ ಯಾಕೆ ಬರ್ತಿದ್ದಾವೋ, ಎಲ್ಲಿಂದ ಕೇಳ್ತಿದ್ದಾವೋ ಗೊತ್ತಿಲ್ಲ, ಸುಮ್ಮನೆ ಆಗ್ಬಿಡ್ತಾನೆ. ಬೆಳಕಾಗುತ್ತೆ. ಇವಾಗ ಬೆಳಿಗ್ಗೆ ರಾಮ್ ಟೀ ಕುಡಿದು ಬರಕ್ಕೆ ಹೋಗ್ತಾನೆ. ಅಂದ್ರೆ ಹಾಸ್ಪಿಟಲ್ ವರಾಂಡದಲ್ಲೇ ಹೊರಗಡೆ ಟೀ ಇದೆ ಸ್ಟಾಲ್. ಟೀ ಕುಡಿದು ಸ್ವಲ್ಪ ಫ್ರೂಟ್ಸ್, ಆಮೇಲೆ ಸ್ವಲ್ಪ ಅವನಿಗೆ ಮಿಲ್ಕ್ ಕುಡಿಯೋಕೆ, ಯಾರಿಗೆ ದಿನೇಶ್ಗೋಸ್ಕರ ತಗೊಂಡ್ ಬರ್ತಾ ಇದ್ದಾನೆ. ನೋಡ್ತಾನೆ ರೂಮ್ ಹೊರಗಡೆ ಫುಲ್ ರಶ್ ಇದೆ, ಜನ. ಏನಾಯ್ತು, ಏನಾಗಿರ್ಬೋದು ಅಂತ ಒಂದು ಗಾಬರಿ ಆಗುತ್ತೆ ಮನ್ಸು, ಏನಾಗೈತಪ್ಪ ಇವಾಗ, ಏನಾಗಿರ್ಬೋದು ಅಂತ. ಅಲ್ಲೇ ಫ್ರೂಟ್ಸ್ ಗೀಟ್ಸ್ ಎಲ್ಲ ಬಿಸಾಕ್ತಾನೆ, ಓಡಿ ಒಳಗೆ ಹೋಗ್ತಾನೆ, ಎಲ್ಲರ ಜನರು ವಿಸ್ತರಿಸ್ತಾನೆ. ಅಲ್ಲಿ ನೋಡಿದ್ರೆ ರಾಮ್ನ ತಂದೆ ತಾಯಿ, ಅವ್ರ ಅಣ್ಣಂದ್ರು ಬಂದಿದ್ದಾರೆ, ದಿನೇಶ್ನ ತಂದೆ ತಾಯಿ ಮತ್ತೆ ಬಾಲಾಜಿ ಬಂದಿದ್ದಾನೆ, ಅವ್ರ ತಂದೆ ತಾಯಿ ಕೂಡ ಬಂದಿದ್ದಾರೆ. ಎಲ್ಲ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಮೊದಲಿಂದ, ಹಾಗಾಗಿ ಎಲ್ಲರೂ ಬಂದಿದ್ದಾರೆ ಅಲ್ಲಿ. ಅಲ್ಲಿ ಡಾಕ್ಟರ್ ಕೂಡ ಇದ್ದಾರೆ. ರಾಮ್ ಗಾಬರಿ ಹಾಕೊಂತ ಹೋಗ್ತಾನೆ, ಏನಾಗಿದೆ ಇವಾಗ, ಯಾಕೆ ಕುಂತಿರ್ಲಿ ಇಷ್ಟು ಜನ ಅಂತ ಕೇಳ. ದಿನೇಶ್ ಕೈ ಮಾಡಿ ತೋರಿಸ್ತಾನೆ, ಇವನೇ ನನಗೆ ಮುಟ್ಟಿದ್ದು ಅಂತ. ರಾಮ್ಗೆ ಒಂದು ಅರ್ಥ ಆಗ್ತಿಲ್ಲ ಏನಾಗಿದೆ ಅಂತ. ಡಾಕ್ಟರ್ ಹೇಳ್ತಾರೆ, ರೀ ನೀವು ಇಷ್ಟು
ಕೆಟ್ಟದಾಗಿ ಹೆಂಗ್ ವರ್ತಿಸ್ತೀರಿ? ಪೇಷಂಟ್ ಜೊತೆ ಹಿಂಗ್ ಮಾಡ್ತೀರಾ ನೀವು ಅಂತ ಕೇಳ್ತಾನೆ. ಎಲ್ಲರೂ ರಾಮ್ನ ಮುಖ ನೋಡ್ತಾ ಇದ್ದಾರೆ. ಸರ್ ಏನ್ ಆಗಿದೆ ಅಂತ ಹಿಂಗ್ ಹೇಳ್ತಾ ಇದೀರಿ, ಏನು ರೀ ಇಲ್ಲಿ ನೋಡ್ರಿ ಅಂತ ಈ ಒಂದು ಶರ್ಟ್ ಎತ್ತಿ ತೋರಿಸ್ತಾರೆ. ದಿನೇಶ್ ಶರ್ಟ್ ಎತ್ತಿ ನೋಡ್ರಿ, ಹೊಟ್ಟೆಗೆ ನೋಡ್ರಿ ಗಾಯ ಎಲ್ಲ, ಅಂದ್ರೆ ಯಾರೋ ಉಗುರಿಂದ ಗೀಚಿದ್ದಾರೆ. ಹಿಂಗ ಚರ್ಮ ಕಿತ್ತು ಬರುತ್ತಲ್ಲ ಹಂಗೆ ಗೀಚಿದ್ದಾರೆ. ಉಗುರು ಎಲ್ಲ ಕುಂತಿದೆ, ಬೆನ್ನಿಗೆ ಗಾಯ ಆಗಿದ್ದಾರೆ, ಕುತ್ತಿಗೆಗೆ ಗಾಯ, ಕಾಲಿಗೆ ಕೈಗೆ ಎಲ್ಲ ಕೆಬರಿತ್ತು ಗಾಯ. ರೀ ನೀವು ಇಷ್ಟು ಓದಿದವರಾಗಿ ಮತ್ತೆ ನಿಮ್ಗೆ ಇಷ್ಟು ಕ್ಲೋಸ್ ಫ್ರೆಂಡ್ ಇದ್ದ, ಅಷ್ಟು ನಿಮ್ಗೆ ಅರಿವು ಇಲ್ಲದೆ ನೀವು ಹಿಂಗ್ ಮಾಡ್ತೀರ ಪೇಷಂಟ್ ಜೊತೆ, ನಿಮ್ಗೆ ನಾಚಿಕೆ ಆಗಲ್ವಾ ಅಂತ ಡಾಕ್ಟರ್ ಬೈತಿದ್ದಾನೆ. ಎಲ್ಲರೂ ಇವಾಗ ರಾಮ್ ಕಡೆ ನೋಡ್ತಾ ಇದ್ದಾರೆ. ಮನೆಯವ್ರಿಗೆಲ್ಲ ಗೊತ್ತು, ಇವನ್ಗೆ ಸಿಟ್ಟು ತುಂಬಾ ಬರುತ್ತೆ ಅಂತ ಗೊತ್ತು ಎಲ್ಲರಿಗೆ. ಆದ್ರೆ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಇದೆ ಅವ್ರಿಗೆ, ಇವನು ಫ್ರೆಂಡ್ ಜೊತೆ ಹಂಗ ವರ್ತಿಸೋಲ್ಲ, ಹಂಗ್ ಮಾಡೋಲ್ಲ. ಅಷ್ಟು ಕ್ಲೋಸ್ ಅಂದ್ರೆ ಒಂದ್ ಬ್ರದರ್ಹುಡ್, ಒಂದು ಅಣ್ಣ ತಮ್ಮಂದ್ರು ಇರೋ ಹಾಗೆ ಇರ್ತಿದ್ರು. ಬೈಕೊಂತಾರೆ ಇಲ್ಲ ಅಂತಲ್ಲ, ಆದ್ರೆ ಈ ಪರಿ ಟಾರ್ಚರ್ ಮಾಡೋದು, ಹಿಂಗ ಗಾಯ ಮಾಡೋದು ಯಾವತ್ತಿಗೂ ಮಾಡೋಲ್ಲ ಅಂತ ಅವ್ರ ಮನೆಯವ್ರಿಗೆಲ್ಲ ಗೊತ್ತಿದೆ. ಆದ್ರೆ ಡಾಕ್ಟರ್ಗೆ ಗೊತ್ತಿಲ್ಲ. ಡಾಕ್ಟರ್ ಹೇಳ್ತಿದ್ದಾರೆ, ಹಿಂಗೆಲ್ಲ ನೀವು ಮಾಡಿದ್ರೆ ನೋಡ್ರಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ, ಪೇಷಂಟ್ಗೆ ಹಿಂಗೆಲ್ಲ ಟಾರ್ಚರ್ ಮಾಡ್ತೀರಾ ನೀವು ಅಂತ ಬೈತಿದ್ದಾರೆ. ರಾಮ್ ಹೇಳ್ತಾನೆ ಡಾಕ್ಟರ್ ಅವ್ರಿಗೆ, ಸರ್ ನಾನ್ ಯಾಕೆ ಮಾಡಿ ಸರ್ ಹಿಂಗೆಲ್ಲ ಕೆಲಸ, ಇವ್ ನನ್ನ ತಮ್ಮ ಇದ್ದಾಗೆ ಸರ್, ಅವ್ನ ಕ್ಲೋಸ್ ಫ್ರೆಂಡು, ನೀವು ಯಾರಿಗಾದ್ರೂ ಕೇಳ್ರಿ, ನಾನು ಯಾವತ್ತೂ ಹಿಂಗ್ ಮಾಡಕ್ ಹೋಗಲ್ಲ. ನಾನು ನಮ್ಮ ತಮ್ಮಂದ್ರಿಗೆ, ನನ್ನ ಫ್ರೆಂಡಿಗೆ ನಾನು ಗಾಯ ಪಡಿಸ್ತೀನ ನಾನು, ಏನ್ ಸರ್ ನೀವು ಹೇಳ್ತಿರೋದು ಅಂತ. ರೀ ಸುಮ್ನಿರ್ರಿ, ರಾತ್ರಿ ಎಲ್ಲ ಗಲಾಟೆ ಮಾಡ್ತೀರಿ, ಬೈತಾ ಇರ್ತೀರಿ ಅವನ್ಗೆಲ್ಲ. ಅವನೇನ್ ಮಾಡಕ್ಕಾಗತ್ತೆ, ಪಾಪ ಅವ್ನ್ ಪೇಷಂಟ್ ಬಿದ್ದಿದ್ದಾನೆ ಅಲ್ಲಿ, ಇಲ್ಲ ಅವನಿಗೆ ಗಾಯ ಮಾಡ್ಕೊಂತಾನ ನಿಮ್ಗೆ? ನೀವೇ ತಾನೇ ಬೈತಿದ್ರಿ, ಗಲಾಟೆ ಮಾಡ್ತಿದ್ರಿ ರಾತ್ರಿ ಅಂತ ರಾಮ್ಗೆ ಡಾಕ್ಟರ್ ಹೇಳ್ತಾ ಇದ್ದಾರೆ. ರಾತ್ರಿ ಎಲ್ಲ ಗಲಾಟೆ ಮಾಡಿದ್ರಿ, ಪೇಷಂಟ್ಗೆ ಮಲ್ಗಕ್ ಕೊಟ್ಟಿಲ್ಲ, ಮತ್ತೆ ಇವಾಗ ಗಾಯ ಮಾಡಿ ಮತ್ತೆ ನಾನ್ ಮಾಡಿಲ್ಲ ಅಂತ ನೀವ್ ಹೇಳ್ತಿದ್ರಿ. ರಾಮ್ ಹೇಳ್ತಾನೆ, ಆಯ್ತು ಸರ್ ನಾನು ಒಪ್ಪಿದ್ದೀನಿ, ರಾತ್ರಿ ಬೈತಿದ್ದೆ, ಸಿಟ್ಟು ಬಂತು, ಹನುಮಾನ್ ಚಾಲಿಸ ಪಾಠ ಮಾಡಕ್ಕೆ ನಂಗೆ ಕೊಟ್ಟಿಲ್ಲ ಅವ್ನು ಪೂರ್ತಿ ಮಾಡೋಕೆ, ಅದಕ್ಕೆ ನಾನು ಅವನಿಗೆ ಮಾತಾಡ್ತಿದ್ದೆ, ನಾನು ಬೈದೂ ಇಲ್ಲ, ಮಾತಾಡ್ತಿದ್ದಷ್ಟೇ, ಆದ್ರೆ ನಾನು ಈ ಕೆಲಸ ಅಂತೂ ನಾನು ಮಾಡಿಲ್ಲ ಅಂತ ರಾಮ್ ಹೇಳ್ತಾನೆ. ಅಷ್ಟರಲ್ಲಿ ದಿನೇಶ್ ನಗ್ತಾ ಇದ್ದಾನೆ ನೋಡಿ, ಸುಮ್ಮನೆ ಸೈಲೆಂಟ್ ಆಗಿ. ಆ ಕಡೆ ಅವನ ಕಡೆ ಗಮನ ಕೊಡ್ತಾ ಇಲ್ಲ. ಇವಾಗ ರಾಮ್ ಅಲ್ಲಿ ಡಾಕ್ಟರ್ ಜೊತೆ ಮಾತಾಡ್ತಿದ್ದಾನಲ್ಲ, ಆ ಕಡೆ ಎಲ್ಲರೂ ತಿರುಗಿ ನೋಡ್ತಾ ಇದ್ದಾರೆ. ಈ ಕಡೆ ಹಿಂದ್ಗಡೆಯಿಂದ ದಿನೇಶ್ ನಗ್ತಾ ಇದ್ದಾನೆ. ದಿನೇಶ್ ಹಿಂಗ್ ಕರೀತಾನೆ ರಾಮ್ಗೆ, ಏನಂತಾನೆ, ಬಾ ನೀನ್ ಮಾತಾಡ್ಬೇಕು ಸ್ವಲ್ಪ. ಹೋಗಿ ಕಿವಿ ಹತ್ರ ಕೊಡ್ತಾನೆ ದಿನೇಶ್ ಹತ್ರ. ದಿನೇಶ್ ಹೇಳ್ತಾನೆ ಕಿವಿಯಲ್ಲಿ, ನೀನ್ ಇವಾಗಂತೂ ಪಾಠ ಪೂರ್ತಿ ಮಾಡಕ್ ಆಗಲ್ಲ ಇಲ್ಲಿ ಹನುಮಾನ್ ಚಾಲಿಸ, ಹಿಂಗೆ ನಾನು ಪಾಠ ಓದಕ್ಕೂ ಕೊಡಲ್ಲ, ಇವಾಗ ನಿನ್ಗೆ ಇಲ್ಲಿ ಚಾನ್ಸು ಇಲ್ಲ ಇಲ್ಲಿ ಇರೋಕ್ಕೆ. ಇನ್ನು ಈ ದಿನೇಶ್ ಅಂತ ಇದಲ್ಲ, ಇವನ್ಗೆ ನಾನು ತಗೊಂಡು ಹೋಗ್ತೀನಿ, ನಿನ್ ಕೈಯಿಂದ ನೀನ್ ಏನಾಗುತ್ತೆ ಅದು ನೀನ್ ಮಾಡ್ಕೊ ಅಂತ ರಾಮ್ಗೆ ದಿನೇಶ್ ಹೇಳ್ತಿದ್ದಾನೆ. ದಿನೇಶೇ ಹೇಳ್ತಾ ಇದ್ದಾನೆ ರಾಮ್ಗೆ, ಅಂದ್ರೆ ದಿನೇಶ್ ಥ್ರೂ ಬೇರೆಯವ್ರು ಹೇಳ್ತಾ ಇದ್ದಾರೆ ರಾಮ್ಗೆ, ನಿನ್ ಕೈಯಿಂದ ಏನಾಗುತ್ತೆ, ನೀನ್ ಹೇಗೆ ಉಳಿಸ್ಕೊಂತೀಯ ಉಳಿಸ್ಕೊ ನಿನ್ ಫ್ರೆಂಡಿಗೆ ಅಂತ. ರಾಮ್ಗೆ ಇವಾಗ ಸಿಟ್ಟು ನೆತ್ತಿಗೆ ಏರ್ತಾ ಇದೆ ಇವಾಗ ಇವನ್ ಮಾತು ಕೇಳಿ. ಆದ್ರೆ ರಾಮ್ ಅವನ್ಗೆ ಏನ್ ಹೇಳಕ್ ಹೋಗಲ್ಲ. ದಿನೇಶ್ಗೆ 2 ಸ್ಟೆಪ್ ಹಿಂಗ್ ಸರಿತಾನೆ. ಅಲ್ಲೇ ಅವ್ರ ಅತ್ತಿಗೆ ಇದ್ದಾರೆ, ಅವ್ರ ಅತ್ತಿಗೆ ಮುಖ ನೋಡಿ ಸುಮ್ನೆ ಹೊರಗೆ ಹೋಗ್ಬಿಡ್ತಾನೆ. ಅತ್ತಿಗೆ ಅವ್ರಿಗೆ ಇವಾಗ ಸಂಶಯ ಇದೆ, ಮೊದ್ಲಿಂದಾನು ದಿನೇಶ್ ಮೇಲೆ ಸಂಶಯ ಇದೆ. ಅವನಿಗೆ ಏನೋ ತಪ್ಪು ಶಕ್ತಿಯ ತೊಂದರೆ ಇದೆ ಅಂತ ಮೊದಲಿಂದನೂ ಅನುಮಾನ ಇತ್ತು. ಇವಾಗ ರಾಮ್ಗೆ ಅವನು ಏನು ಹೇಳಿದ್ದಾನೆ, ಏನಾಗಿರ್ಬಹುದು ಅಂತ ಅವ್ರಿಗೆ ಮನಸ್ಸಲ್ಲಿ ಇದೆ ಅತ್ತಿಗೆ ಅವ್ರಿಗೆ. ಅತ್ತಿಗೆ ಅವರು ರೂಮಿಂದ ಹೊರಗೆ ಬರ್ತಾರೆ. ನೋಡಿದ್ರೆ ರಾಮ್ ಹೊರಗಡೆ ಅಳ್ತಾ ನಿಂತಿದ್ದಾನೆ. ಹೋಗಿ ಕೇಳ್ತಾರೆ ರಾಮ್ಗೆ, ಏನಾಯ್ತು ಇವಾಗ, ಯಾಕೆ ಅಳ್ತಾ ಇದೀಯ, ಅವನ್ ಏನ್ ಹೇಳಿದ್ ನಿನ್ ಕಿವಿಯಲ್ಲಿ ಅಂತ ಕೇಳ್ತಾರೆ. ಅವನೆಲ್ಲಾ ವಿಷಯ ಹೇಳ್ತಾನೆ, ರಾತ್ರಿ ನಡೆದಿದ್ದು. ನಾನು ಯಾವಾಗ ಹನುಮಾನ್ ಚಾಲಿಸ ಪಾಠ ಮಾಡಕ್ ಕುಂದಿರ್ತೀನಿ, ಇವ್ನು ಚಡಪಡಾಯಿಸ್ತಾನೆ. 2 ದಿನ ಆಯ್ತು ನಾ ಹನುಮಾನ್ ಚಾಲಿಸ ಮಾಡಕ್ಕಾಗಿಲ್ಲ. ನಿನ್ನೆ ರಾತ್ರಿ ನಾನು ಹೊರಗಡೆ ಬಂದು ಹನುಮಾನ್ ಚಾಲಿಸ ಪಾಠ ಮಾಡಿದ್ದೀನಿ. ಯಾವಾಗ ಪಾಠ ಮಾಡಿದ್ರೇನು ತೊಂದರೆ ಆಗುತ್ತೆ,
ಅಲ್ಲಿ ಒದ್ದಾಡೋದು ಸ್ಟಾರ್ಟ್ ಆಗುತ್ತೆ ಅವನಿಗೆ ಅಂತ ಹೇಳುತ್ತಾನೆ. ಇವಾಗ ಇವ್ರ ಅತ್ತಿಗೆ ಅವರೆಲ್ಲ ಕೇಳ್ತಾರೆ ವಿಷಯ. ಕೇಳಿ ಹಂಗಾದ್ರೆ ಈ ಪ್ರಾಬ್ಲಮ್ ಇಲ್ಲಿ ಹಾಸ್ಪಿಟಲ್ ಇಂದ ಸಾಲ್ವ್ ಆಗಲ್ಲ, ನಾವು ಯಾರಿಗಾದ್ರೂ ಪುರೋಹಿತರಿಗೆ ಕರೆದು ತೋರಿಸ್ಬೇಕಾಗತ್ತೆ ಏನಾಗ್ತಿದೆ ಇವನ್ ಜೊತೆ ಅಂತ ಹೇಳ್ತಾರೆ. ರಾಮ್ ಹೇಳ್ತಾನೆ, ಆದ್ರೆ ಇವನ್ ಹಾಸ್ಪಿಟಲ್ ಅಲ್ಲಿ ಇದಾನಲ್ಲ, ಹೆಂಗ ಇವ್ ಮಾಡೋದು ಅಂತ. ಅತ್ತಿಗೆಯವರು ಹೇಳ್ತಾರೆ, ಇವನ್ ಆಗ್ಲಿ, ಇಲ್ಲಿಂದ ಡಿಸ್ಚಾರ್ಜ್ ಆಗ್ಲಿ, ಆಮೇಲೆ ನಾವು ಯಾರಿಗಾದ್ರೂ ಗೊತ್ತಿರೋರಿಗೆ ಕರೆದು ಎಲ್ಲ ತೋರಿಸ್ಬೇಕಾಗುತ್ತೆ. ಇದು ಏನೋ ತೊಂದರೆ ಇದೆ, ಕಪ್ಪು ಶಕ್ತಿ ತೊಂದರೆ ಇದೆ ಅಂತ ಅನ್ಸ್ತಾ ಇದೆ ನನ್ಗೆ. ಮೊದಲಿಂದನೂ ಇವ್ದು ಬಿಹೇವಿಯರ್ ಚೇಂಜ್ ಆಗಿದೆ. ಅವಾಗ ನನ್ಗೆ ಅನ್ಸ್ತು, ನಿನ್ಗೆ ನಾನು ಹೇಳ್ಬೇಕಂದ್ರೆ ನೀನ್ ಕೇಳಿಲ್ಲ ಅವಾಗ ಅಂತ ರಾಮ್ಗೆ ಹೇಳ್ತಾನೆ. ಅದಕ್ಕೆ ನಾನು ಎಲ್ಲ ಹೇಗ್ ನಂಬ್ಲಿ ಇವೆಲ್ಲ ವಿಷಯನ? ಇವನು ಆರಾಮಾಗೇ ಇದ್ದ, ಎಲ್ಲ ನಾರ್ಮಲ್ ಆಗೇ ಇದ್ವಿ. ಇವಾಗ ನೋಡಿದ್ರೆ ಈ ಕಪ್ಪು ಶಕ್ತಿದು ತೊಂದರೆ ಇವನ್ ಮೇಲೆ ಬಂದಿದೆ, ಹೇಗ್ ನಾವು ಸಾಲ್ವ್ ಮಾಡೋದು ಅಂತ ಅವ್ರ ಅತ್ತಿಗೆಯವ್ರಿಗೆ ಕೇಳ್ತಾನೆ. ಅತ್ತಿಗೆಯವ್ರು ಹೇಳ್ತಾರೆ, ಏನ್ ಚಿಂತೆ ಮಾಡ್ಬೇಡ, ದೇವ್ರಿದ್ದಾನೆ, ದೇವ್ರು ನಮ್ಗೆಲ್ಲ ಒಳ್ಳೇದೇ ಮಾಡ್ತಾನೆ ಅಂತ ಹೇಳ್ತಾರೆ. ಇವಾಗ ರಾಮ್ ಅವರ ಅತ್ತಿಗೆಯವರು ಮನೆಯವ್ರಿಗೆಲ್ಲರಿಗೆ ಹೇಳ್ತಾರೆ, ಅಂದ್ರೆ ನನ್ನ ಗಂಡನಿಗೆ ಕರೆದು ಮತ್ತೆ ಅತ್ತೆ ಮಾವ ಎಲ್ಲರಿಗೂ ಮನೆಯಲ್ಲಿ ಇದ್ದವ್ರಿಗೆ ಹೇಳ್ತಾರೆ. ಹಿಂಗೆ ಇವರು ಕಾಲೇಜಲ್ಲಿ, ರಾಮ್ ಕಾಲೇಜಲ್ಲಿ ಅವ್ರ ಕ್ಲಾಸ್ಮೇಟ್ ಅಂತೆ ಯಾರೋ ಹುಡುಗಿ ಇದ್ದಾಳೆ, ಆ ಹುಡುಗಿದು ಮದುವೆ ಫಿಕ್ಸ್ ಆಗಿದೆ. ಇವರು ಅವ್ರ ಮನೆಗೆ ಹೋಗಿದ್ರು, ರಾಮ್, ದಿನೇಶ್, ಬಾಲಾಜಿ ಹೋಗಿದ್ದಾರೆ. ಮದುವೆ ಫಿಕ್ಸ್ ಆಗಿದೆ ಅಂತ ಅವರು ಸ್ವೀಟ್ ಕೊಟ್ಟಿದ್ದಾರೆ ಇವ್ರಿಗೆ. ಇವರು ಸ್ವೀಟ್ ತಿಂದಿದ್ದಾರೆ. ಅವಾಗಿಂದ ಈ ಪ್ರಾಬ್ಲಮ್ ಶುರು ಆಗಿದೆ. ಆ ಹುಡುಗಿಗೆ ಏನೋ ಮಾಟ ಮಂತ್ರದ ವಿದ್ಯೆ ಗೊತ್ತಿದೆ ಅಂತ ಹೇಳ್ತಾರೆ ಅಷ್ಟೇ. ಆದ್ರೆ ಆ ಹುಡುಗಿ ಕೆಟ್ಟ ಹುಡುಗಿ ಅದು ಇದು ಅಂತ ಏನು ಹೇಳಲ್ಲ, ಜಸ್ಟ್ ಆ ಹುಡುಗಿಗೆ ವಿದ್ಯೆ ಗೊತ್ತಿದೆ, ಅವಾಗಿಂದ ಈ ಪ್ರಾಬ್ಲಮ್ ಶುರು ಆಗಿದೆ ಅಂತ ಅವ್ರ ಅತ್ತಿಗೆಯವರು ಇಷ್ಟು ಹೇಳ್ತಾರೆ. ಇವಾಗ ಹಾಸ್ಪಿಟಲ್ ಅಲ್ಲಿ ಯಾರೋ ಡಾಕ್ಟರ್ಗೆ ಹೇಳಿದ್ದಾರೆ, ಹೀಗೆ ಈ ದಿನೇಶ್ ಅಡ್ಮಿಟ್ ಆಗಿದ್ದಾನಲ್ಲ ಹುಡುಗ, ಅವ್ರ ಮನೆಯವರು ದಿನೇಶ್ಗೆ ಕರ್ಕೊಂಡು ಯಾವ್ದು ಪೂಜಾರಿ ಹತ್ರ ಹೋಗಿ ತೋರಿಸ್ಬೇಕಂತ ಇದ್ದಾರೆ. ಅವನ ಮೇಲೆ ಏನೋ ಭೂತದು ಪ್ರವೇಶ ಆಗಿದೆ ಅಂತ ಅವರೆಲ್ಲ ನಂಬ್ತಾ ಇದ್ದಾರೆ ಅಂತ ಯಾರೋ ಡಾಕ್ಟರ್ಗೆ ಹೇಳಿದ್ದಾರೆ. ಡಾಕ್ಟರ್ ಬರ್ತಾರೆ, ಬಂದು ಹೇಳ್ತಾರೆ, ನೋಡ್ರಿ ನೀವು ಮಾಡ್ತಿರೋದು ತಪ್ಪು, ಇವನ್ನೆಲ್ಲ ಟ್ರೀಟ್ಮೆಂಟ್ ಎಲ್ಲ ಮುಗೀಲಿ, ಇಲ್ಲೇ ಸರಿ ಹೋಗ್ತಾನೆ, ಅಂತ ಪ್ರಾಬ್ಲಮ್ ಏನಿಲ್ಲ, ನೀವು ನಂಬ್ತಿರೋದೆಲ್ಲ ಅಂತ ವಿಶ್ವಾಸ ಅಂತ ಏನು ಭೂತ ಇರೋಲ್ಲ, ಪ್ರೇತ ಇರೋಲ್ಲ, ಏನು ಇರೋಲ್ಲ. ನೀವು ಹಾಗೇನೆ ಚೆನ್ನಾಗಿ ಆಗ್ತಾನ ಅಂತ ನಿಮ್ಗೆ ಗೊತ್ತಿದ್ರೆ ನೀವು ಇಲ್ಲಿ ಯಾಕೆ ಕರ್ಕೊಂಡು ಬಂದ್ರಿ ಹಾಸ್ಪಿಟ್ಲಿಗೆ? ಸೀದಾ ಅಲ್ಲಿ ಹೋಗ್ಬೇಕಿತ್ತು, ಯಾವ್ದಾದ್ರು ಪೂಜಾರಿ ಇಲ್ಲ ಮೌಲ್ವಿ ಇಲ್ಲ ಯಾರೋ ಇರ್ತಾರಲ್ಲ ಚರ್ಚ್ಗೆ, ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕಿತ್ತು, ಅಲ್ಲೇ ಸರಿ ಹೋಗ್ತಿದ್ದಲ್ಲ, ಇಲ್ಲಿ ಯಾಕೆ ಕರ್ಕೊಂಡು ಬಂದ್ರಿ ನೀವು ಅಂತ ಹೇಳಿ ಒಂಥರ ಬೇಜಾರಾಗುತ್ತೆ ಅವ್ರಿಗೆ. ಇವರೆಲ್ಲ ಮೂಢನಂಬಿಕೆ ಇದೆಯಲ್ಲ ಇವ್ರಿಗೆ ಅಂತ ಹೇಳಿ ಸ್ವಲ್ಪ ಸಿಟ್ಟಲ್ಲಿ ವಾಪಸ್ ಹೋಗ್ತಾರೆ. ಡಾಕ್ಟರ್ ಸಿಟ್ಟಿಂದ ರಾಮ್ಗೆ ಏನು ವ್ಯತ್ಯಾಸ ಆಗಿಲ್ಲ. ರಾಮ್ ಸೀದಾ ಹೋಗ್ತಾನೆ, ಡಾಕ್ಟರ್ ಭುಜದ ಮೇಲೆ ಕೈ ಇಡ್ತಾನೆ. ಡಾಕ್ಟರ್ ತಿರುಗಿ ನೋಡ್ತಾರೆ, ಹೇಳ್ರಿ ರಾಮ್ ಏನು ಅಂತ. ಸರ್, ನಮ್ಮ ಫ್ರೆಂಡಿಗೆ ನಾವು ಇವತ್ತು ಕರ್ಕೊಂಡು ಹೋಗ್ಬೋದಾ ಅಂತ ಹೇಳ್ತಾರೆ. ಡಾಕ್ಟರ್ ಹೇಳ್ತಾರೆ, ಇಲ್ಲ ಇವತ್ತಾಗಲ್ರಿ ಅಂತ. ಮತ್ತೆ ಯಾವಾಗ ಕರ್ಕೊಂಡು ಹೋಗ್ಬೋದು ನಾವು? ನಿಮ್ ಪ್ರಕಾರ ಅವ್ನು ಸರಿ ಇದಾನ, ಇವಾಗ ನಾರ್ಮಲ್ ಇದಾನ ಅಂತ ರಾಮ್ ಕೇಳ್ತಾನೆ. ನೋಡ್ರಿ, ಅವನ್ ಕೈ ಕಾಲಿಗೆ ಬ್ಯಾಂಡೇಡ್ ಹಾಕಿದ್ದು ಇನ್ನು ಸ್ವಲ್ಪ ದಿನ ಆಗುತ್ತೆ, ಹಾಗೆ ಇರುತ್ತೆ. ಇವಾಗ ಇನ್ನು ಸ್ಕ್ರಾಚಸ್ ಅವಕ್ಕೆಲ್ಲ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಪರವಾಗಿಲ್ಲ, ಅದು ಏನಾಗಲ್ಲ, ಸ್ಕ್ರಾಚಸ್ ಎಲ್ಲ ತುಂಬೋಗುತ್ತೆ. ಕೈ ಕಾಲು ಮಾತ್ರ ಇನ್ನು ಸ್ವಲ್ಪ ದಿನ ಇರ್ಬೇಕಾಗತ್ತೆ. ಮನೆಗೆ ಹೋದ್ರೇನು ಆ ಹುಡ್ಗನಿಗೆ ರೆಸ್ಟ್ ಬೇಕು, ಆಯ್ತಾ? ಆಯ್ತು ಸರ್, ಮತ್ತೆ ಏನ್ ಇವತ್ತು ಯಾಕೆ ಬೇಡ ಅಂತಿದ್ರಿ ನೀವು ಕರ್ಕೊಂಡು ಹೋಗೋದು? ನೋಡ್ರಿ, ನಮ್ ಹಾಸ್ಪಿಟಲ್ ಸ್ವಲ್ಪ ರೂಲ್ಸ್ ಇದಾವೆ, ಅದ್ರ ಪ್ರಕಾರ ನಾವು ನಡ್ಕೋಬೇಕಾಗುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಡಾಕ್ಟರ್ ಹೇಳ್ತಾರೆ, ನಾಳೆ ನಿಮ್ ಫ್ರೆಂಡಿಗೆ ನೀವು ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ರಿ, ಇವತ್ತು ಆಗಲ್ಲ, ಇವತ್ತು ಪೂರ್ತಿ ದಿನ ಇಲ್ಲಿ ಇರ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಡಾಕ್ಟರ್ ಹೇಳಿ ಹೋಗ್ತಾರೆ. ಬಾಲಾಜಿ ರಾಮ್ ಹತ್ರ ಬರ್ತಾನೆ. ಏ ರಾಮ್, ನೀನು ಬಹಳ ಟೈರ್ಡ್ ಆದಂಗಿದೆ ಕಣೋ, ನೀನ್ ಇವತ್ತು ರಾತ್ರಿ ಇಲ್ಲಿ ಇರ್ಬೇಡ, ನೀನು ಹೋಗು, ನಾನು ಇರ್ತೀನಿ ಇವತ್ತು ಅಂತ ಬಾಲಾಜಿ ಹೇಳ್ತಾನೆ ರಾಮ್ಗೆ. ರಾಮ್ಗನು ಸಾಕಾಗಿತ್ತು, ಅಂದ್ರೆ ಅವ್ನಿಗೆ ಇಲ್ಲಿರೋದು ಮನ್ಸಿದ್ದಿಲ್ಲ,
ಯಾಕಂದ್ರೆ ಅವನಿಗೆ ನಂಬಕ್ಕೂ ಆಗ್ತಿಲ್ಲ ಅಂತ ವಿಷಯ ಆಗ್ತಿದೆ, ಈ ಎಲ್ಲ ಏನ್ ನಡೀತಾ ಇದೆ ಅದು ನಂಬಕ್ಕೂ ಅವನಿಗೆ ಆಗ್ತಾ ಇಲ್ಲ. ರಾಮ್ ಹೇಳ್ತಾನೆ, ಆಯ್ತು ಬಾಲಾಜಿ ನೀನು ಇವತ್ತಿರೋ, ನಾನು ಇವತ್ತು ಮನೆಗೆ ಹೋಗ್ತೀನಿ ಅಂತ. ರಾಮ್ ಇವಾಗ ಸೀದಾ ಮನೆಗೆ ಬರ್ತಾನೆ. ಬಂದು ಮನೆಯವರ ಹತ್ರ ಹೇಳ್ತಾನೆ, ನಾನು ಪ್ರಿಯಾ ಮನೆಗೆ ಹೋಗಿ ಬರಲ್ಲ, ಧಾರವಾಡಿಗೆ ಹೋಗಿ ಅವ್ರ ತಾಯಿ ಹತ್ರ ಮಾತಾಡ್ ಬರಲ್ಲ, ನಿಮ್ಮ ಮಗಳೇ ಏನೋ ಮಾಡ್ತಿದ್ದಾಳೆ ಅನಿಸ್ತಿದೆ ಅಂತ ಹೇಳಿ ಅವ್ರಿಗೆ ಮಾತಾಡ್ ಬರಲ್ಲ ನಾನು ಅಂತ ಹೇಳ್ತಾನೆ. ಹೇಳಿದ್ರೆ ಅವ್ರ ತಂದೆ ತಾಯಿ ಹೇಳ್ತಾರೆ, ಬೇಡ ರಾಮ್, ಇವಾಗ ರಾತ್ರಿ ಆಗಿದೆ, ಬೆಳಗ್ಗೆ ಬೇಕಾದ್ರೆ ಹೋಗ್ಬಾ ನೀನು, ಇವಾಗ ಬೇಡಪ್ಪ ಅಂತಾರೆ. ಇಲ್ಲಿ ಹಾಸ್ಪಿಟಲಲ್ಲಿ ಬಾಲಾಜಿ ಇದ್ದಾನೆ ದಿನೇಶ್ ಜೊತೆ. ರಾತ್ರಿ 3-3:30 ಆಗ್ತಿದೆ. ದಿನೇಶ್ ಬೆಡ್ ಮೇಲೆ ಒದ್ದಾಡ್ತಿದ್ದಾನೆ, ಅವನಿಗೇನೋ ಆಗ್ತಿದೆ. ಬಾಲಾಜಿ ಹತ್ರ ಹೋಗ್ತಾನೆ, ಏನಾಯ್ತು, ಏನ್ ಆರಾಮಿದ್ದಾನೆ, ಏನಾಗ್ತಿದೆ ನಿಂಗೆ ಅಂತ ಕೇಳ್ತಾನೆ. ಆದ್ರೆ ಇಲ್ಲಿ ಅವನು ಒದ್ದಾಡ್ತಾನೆ ಇದ್ದಾನೆ ದಿನೇಶ್. ಬಾಲಾಜಿ ಹೇಳ್ತಾನೆ, ಡಾಕ್ಟರ್ ಕರೀಲೇನೋ, ಏನಾಗ್ತಿದೆ ನಿನ್ಗೆ ಅಂತಾನೆ. ದಿನೇಶ್ ಹೇಳ್ತಾನೆ, ನನಗೆ ಹೊಟ್ಟೆ ಹಸಿವು ಆಗ್ತಿದೆ ಕಣೋ ಇವಾಗ ಅಂತ. ಬಾಲಾಜಿ ಹೇಳ್ತಾನೆ, ಇಲ್ಲ ದಿನೇಶ, ಇಲ್ಲಿ ಏನಿಲ್ಲಲ್ಲ, ಇಲ್ಲಿ ರೂಮಲ್ಲಿ ನಿನ್ಗೆ ಕೊಡಕ್ಕಂದ್ರೆ ಏನಿಲ್ಲ ಕಣೋ, ಇಲ್ಲಿ ಈ ಟೈಮಲ್ಲಿ ಏನ್ ಸಿಗುತ್ತೆ ಇವಾಗ, ಹೋಗ್ಲಿ ಬಿಡು, ನಾನು ಕ್ಯಾಂಟೀನ್ ಹತ್ರ ಹೋಗ್ತೀನಿ, ಇಲ್ಲೇ ಕ್ಯಾಂಟೀನಲ್ಲಿ ಏನಾದರೂ ಸಿಕ್ಕರೆ ನಾನು ನಿನ್ಗೆ ತೊಗೊಂಡ್ಬರ್ತೀನಿ ತಡಿ ಅಂತ. ದಿನೇಶ್ ಹೇಳ್ತಾನೆ, ನನಗೆ ಲಡ್ಡು ತೊಗೊಂಡ್ಬಾ ನೀನು. ಬಾಲಾಜಿ ಹೇಳ್ತಾನೆ, ಏನು ಲಡ್ಡುನಾ ಇವತ್ತಲ್ಲಿ, ಯಾವ ಸ್ವೀಟ್ಸ್ ಅವನ ಹತ್ರ ಹೋಗಿ ಇವಾಗ ಲಡ್ಡು ಮಾಡಂತ ಹೇಳಪ್ಪ ನಿನ್ಗೆ, ಈ ಟೈಮಲ್ಲಿ ಯಾರು ಕೊಡ್ತಾರೆ ನಿನ್ಗೆ ಲಡ್ಡು ಮಾಡಿ ಅಂತ ಹೇಳ್ತಾನೆ. ಇಲ್ಲ, ನನಗೆ ಲಡ್ಡುನೇ ಬೇಕು ಕಣೋ, ನಾನು ಲಡ್ಡುನೇ ತಿಂತೀನಿ ಅಂತ. ಇಲ್ಲಲೇ, ಇಲ್ಲಿ ಕ್ಯಾಂಟೀನಲ್ಲಿ ಏನು ಸಿಗತ್ತೆ ನಿನಗೆ, ಏನು ಸಿಗಲ್ಲ ಇಲ್ಲಿ, ಕ್ಯಾಂಟೀನಲ್ಲಿ ಏನೈತೆ ನಾನು ತೊಗೊಂಡ್ಬರ್ತೀನಿ ನೋಡು ಅಂತ ಬಾಲಾಜಿ ಹೇಳ್ತಾನೆ. ಇಲ್ಲ, ಒಬ್ರು ಟಿಫನ್ ಬಿಟ್ಟು ಹೋಗಿದ್ದಾರೆ ನೋಡು, ಅದರಲ್ಲಿ ಲಡ್ಡು ಇದ್ದಾವೆ, ತೊಗೊಂಬಾ ಅಂತಾನೆ. ಬಾಲಾಜಿ ಕೇಳ್ತಾನೆ, ಎಲ್ಲಿದೆ ಲಂಚ್ ಬಾಕ್ಸ್, ಯಾವ್ದು ಹೇಳ್ತಿದ್ಯಾ ನೀನು ಅಂತ. ಅಲ್ಲಿ ಕೈ ತೋರಿಸ್ತಾನೆ ದಿನೇಶ್. ಅದು ತನ್ನ ಬೆಡ್ಡಿಂದ ದೂರದಲ್ಲಿ, ಅಲ್ಲಿ ರೂಮ್ ಎಂಟ್ರೆನ್ಸ್ ಗೇಟ್ ಇರುತ್ತಲ್ಲ, ಆ ಕಡೆ ಒಂದು ಯಾರ್ದೋ ಲಂಚ್ ಬಾಕ್ಸ್ ಇದೆ, ಅದ್ರಾಗಿದೆ ನೋಡು. ಬಾಲಾಜಿ ಹೇಳ್ತಾನೆ, ಅದು ಯಾರೋ ಬಿಟ್ಟು ಹೋಗಿರ್ಬೋದು, ಅದು ಯಾರ್ದೋ ನರ್ಸ್ ಅವ್ರದ್ದು ಯಾರ್ದಾನ ಇರುತ್ತೆ, ಊಟಕ್ಕೆ ಏನಾದ್ರು ತಂದಿರ್ತಾರೆ, ಪಾಪ ಅವ್ರು ಬಿಟ್ಟು ಹೋಗಿರ್ತಾರೆ ಬಿಡು. ಹೌದು, ಅದರಲ್ಲಿ ಲಡ್ಡು ಇದೆ ಅಂತ ನಿನ್ಗೆ ಹೆಂಗೆ ಗೊತ್ತು, ನೀನು ಯಾವಾಗ ಓಪನ್ ಮಾಡಿ ನೋಡಿಯಾ, ನಿನ್ಗೆ ನಡೆಯೋಕ್ಕೂ ಆಗಲ್ಲ ಇಷ್ಟು ದೂರದಿಂದ, ನಿನ್ಗೆ ಹೆಂಗೆ ಗೊತ್ತಲ್ಲ ಅದು ಅಂತ ಬಾಲಾಜಿ ಕೇಳ್ತಾನೆ. ನಿನ್ಗೆ ಹೇಳಿದ್ರೆ ಅರ್ಥ ಆಗಲ್ಲ, ಅದರಲ್ಲಿ ಲಡ್ಡು ಇದೆ, ನೀನು ತಂದು ಕೊಡಕ್ಕೆ ಏನೋ ನಿನ್ಗೆ ಅಂತ ದಿನೇಶ್ ಜೋರಾಗಿ ಎರಿಸ್ತಿದ್ದಾನೆ. ಒದ್ದಾಡ್ತಿದ್ದಾನೆ ಇವಾಗ, ಅಂದ್ರೆ ಬೆಡ್ ಮೇಲೆ ಅವನಿಗೆ ಸಿಟ್ಟು ಬರ್ತಾ ಇದೆ, ಒದ್ದಾಡ್ತಿದ್ದಾನೆ. ಇವಾಗ ಇವನಿಗೆ ಭಯ ಆಗ್ತಿದೆ ಬಾಲಾಜಿಗೆ. ಬಾಲಾಜಿ ನಿಂದ್ರಕ್ಕಾಗ್ತಿಲ್ಲ ಅವನಿಗೆ ಭಯದಿಂದ, ಕಾಲ್ಗೈ ನಡೀತಿದ್ದಾವೆ. ಅವನು ಹೋಗಿ ಟೇಬಲ್ಗೆ ಡ್ಯಾಶ್ ಹೊಡಿತಾನೆ. ಡ್ಯಾಶ್ ಹೊಡೆದು ಗಟ್ಟಿಯಾಗಿ ಹಿಡ್ಕೊಂಡು ನಿಂತಿರ್ತಾನೆ, ಯಾಕಂದ್ರೆ ಅವ್ನು ತಲೆ ತಿರುಗ್ತಾ ಇದೆ ಬಾಲಾಜಿಗೆ. ಆ ಟಿಫನ್ ಬಾಕ್ಸ್ ಓಪನ್ ಮಾಡಿ ನೋಡಿದ್ರೆ ನಿಜವಾಗ್ಲೂ 3-4 ಲಡ್ಡು ಇದ್ದಾವೆ, ಅದ್ರ ಜೊತೆ ಸ್ವಲ್ಪ ಮಣ್ಣು ಬಿದ್ದಿದೆ ಅದರಲ್ಲಿ. ಇವನ್ಗೆ ಹೆಂಗ್ ಗೊತ್ತು ಅಂತ ಬಾಲಾಜಿಗೆ ಭಯ ಆಗ್ತಿದೆ ಇವಾಗ. ದಿನೇಶ್ಗೆ ಎದ್ದು ಬರೋಕ್ಕಾಗಲ್ಲ ಅಲ್ಲಿಂದ, ಅಲ್ಲಿ ಯಾರೋ ಇಟ್ಟು ಹೋಗಿದ್ದಾರೆ, ಇವನ್ಗೆ ಅದರಲ್ಲಿ ಲಡ್ಡು ಇಷ್ಟೇ ಇದಾವಂತ ಹೆಂಗ್ ಗೊತ್ತು. ಇವಾಗ ನೀವು ಏನು ಯೋಚನೆ ಮಾಡ್ತಿದ್ದೀರಿ ಅದೇ ಬಾಲಾಜಿ ತಲೆಯಲ್ಲೇನೋ ಇದೆ. ಭಯ ಸ್ಟಾರ್ಟ್ ಆಗಿದೆ ಬಾಲಾಜಿಗೆ ಇವಾಗ ದಿನೇಶ್ ಲಂಚ್ ಬಾಕ್ಸ್ ಅಲ್ಲಿ ಲಡ್ಡು ಇದ್ದಿದ್ದು ನೋಡಿ ಖುಷಿ ಆಗ್ತಿದ್ದಾನೆ, ತುಂಬಾ ಖುಷಿ ಆಗ್ತಿದ್ದಾನೆ, ನಗ್ತಿದ್ದಾನೆ. ಅಂದ್ರೆ ಸಣ್ಣ ಹುಡುಗರಿಗೆ ಅವ್ರಿಗೆ ಏನಾದ್ರು ಅವ್ರು ಬೇಕಿದ್ದು ಇಷ್ಟದ್ದು ವಸ್ತು ನಾವು ತಂದು ಕೊಟ್ರೆ ಎಷ್ಟು ಖುಷಿ ಆಗ್ತಾರ ಸಣ್ಣ ಹುಡುಗರು, ಹಾಗೆ ಖುಷಿ ಆಗ್ತಿದ್ದಾನೆ, ನಗ್ತಿದ್ದಾನೆ. ಬಾಲಾಜಿ ಬಾಯಿಂದ ಮಾತಾಡ್ತಿಲ್ಲ, ಸುಮ್ಮನೆ ಬಾಕ್ಸ್ ಹಿಡ್ಕೊಂಡು ನಿಂತಿದ್ದಾನೆ. ಇವಾಗ ದಿನೇಶ್ ಕಾಲಲ್ಲಿ ಫ್ರ್ಯಾಕ್ಚರ್ ಇದೆ, ಅವನಿಗೆ ಬ್ಯಾಂಡೇಡ್ ಹಾಕಿದ್ದಾರೆ. 2 ಕಾಲು ಕೆಳಗಿಡ್ತಾನೆ ಬೆಡ್ಡಿಂದ, ಆರಾಮಾಗಿ ನಡ್ಕೊಂಡು ಬಾಲಾಜಿ ಹತ್ರ ಹೋಗ್ತಾನೆ. ಲಂಚ್ ಬಾಕ್ಸಲ್ಲಿ ಲಡ್ಡು ಇದ್ದಾವೆ, ಸುಮ್ಮನೆ ಹಿಡ್ಕೊಂಡು ನಿಂತಿದ್ದಾನೆ ಬಾಲಾಜಿ. ನೋಡ್ತಿದ್ದಾನೆ, ಅವನಿಗೆ ಹೋಗೋಕ್ಕೂ ಆಗ್ತಿಲ್ಲ, ಸುಮ್ಮನೆ ನಿಂತಿದ್ದಾನೆ ಸ್ಟಿಲ್ ಆಗಿ.
ಎರಡೂ ಕೈಯಿಂದ ಲಡ್ಡು ತೊಗೊತಾನೆ ದಿನೇಶ್. ಬಾಯಲ್ಲಿ ಇಟ್ಕೊಂತಾನೆ, ತಿಂತಿದ್ದಾನೆ. ತಿಂದು ಆರಾಮಾಗಿ ವಾಪಸ್ ಬಂದು ಬೆಡ್ಡಲ್ಲಿ ಮಲ್ಕೊಂಡಿದ್ದಾನೆ. ಮಲ್ಕೊಂಡು ನಗ್ತಾ ಇದ್ದಾನೆ ಜೋರಾಗಿ. ನಗ್ತಾ ನಗ್ತಾ ಚಪ್ಪಾಳೆ ಹೊಡಿತಿದ್ದಾನೆ, ಜೋರಾಗಿ ಚಪ್ಪಾಳೆ ಹೊಡಿತಿದ್ದಾನೆ. ಬಾಲಾಜಿ ಅಲ್ಲೇ ನಿಂತಿದ್ದಾನೆ. ಅವನ ಚಪ್ಪಾಳೆ ಸೌಂಡ್ ಕೇಳಿ ಡಾಕ್ಟರ್ಸ್ ರೂಮ್ ಒಳಗೆ ಬರ್ತಾರೆ. ಡಾಕ್ಟರ್ ಬಾಗಿಲು ತಕ್ಕೊಂಡು ರೂಮ್ ಒಳಗೆ ಬಂದ ಕೂಡಲೇ ನೋಡ್ತಾರೆ, ಬಾಲಾಜಿ ಚಪ್ಪಾಳೆ ಹೊಡಿತಿದ್ದಾನೆ. ದಿನೇಶ್ ಬೆಡ್ ಮೇಲೆ ಮಲಗಿದ್ದಾನೆ. ಜೋರಾಗಿ ನಗ್ತಾ ಬಾಲಾಜಿ ಚಪ್ಪಾಳೆ ಹೊಡಿತಿದ್ದಾನೆ. ಡಾಕ್ಟರ್ಸ್ ಬಾಲಾಜಿ ನೋಡಿ ಇಷ್ಟು ಸಿಟ್ಟಾಗ್ತಾರೆ. ಏನು ಮಾಡ್ತಿದ್ದೀರಿ ನೀವು? ಅಲ್ಲಿ ಪೇಷಂಟ್ ಮಲಗಿದ್ದಾರೆ, ನೀವು ಇಷ್ಟು ಡಿಸ್ಟರ್ಬ್ ಮಾಡ್ತಿದ್ದೀರಲ್ಲ, ಏನು ಇಷ್ಟು ಜೋರಾಗಿ ಗಲಾಟೆ ಮಾಡ್ತಿದ್ದೀರಿ ನೀವು? ಹೊರಗೆ ನಡ್ರಿ ನೀವು ಅಂತ ಬಾಲಾಜಿಗೆ ಬೈತಾರೆ. ಇವಾಗ ಅಲ್ಲಿಂದ ಆಟ ನಡೀತಾ ಇದೆ. ಎಲ್ಲಿ? ಪ್ರಿಯಾ ಕಡೆಯಿಂದ ಆಟ ನಡೀತಾ ಇದೆ. ಈ ಆಟದಲ್ಲಿ ಇವಾಗ ಒಬ್ಬೊಬ್ಬರಾಗಿ ಎಲ್ಲರೂ ಬರ್ತಾ ಇದ್ದಾರೆ ಆಟದೊಳಗೆ. ಡಾಕ್ಟರ್ ಬಾಲಾಜಿಗೆ ಬೈತಾ ಹೇಳ್ತಾರೆ, ಅವರೊಬ್ರು ಇದ್ರು ನಿಮ್ಮ ಫ್ರೆಂಡ್, ಅವ್ರು ರಾತ್ರಿ ಎಲ್ಲ ಗಲಾಟೆ ಮಾಡ್ತಿದ್ರು. ಆ ಹುಡುಗನಿಗೆ ನೋಡ್ರಿ ಹೆಂಗೆ ಇದು ಮಾಡಿಬಿಟ್ಟ ಇದ್ದಾರೆ, ಎಲ್ಲ ಬಾಡಿ ಎಲ್ಲ ಗೀಚಿ ನೋಡ್ರಿ ಗಾಯ ಮಾಡಿಬಿಟ್ಟಿದ್ದಾರೆ. ನೀವೊಬ್ರು ಇದ್ದೀರಿ, ರಾತ್ರಿ 3:30 ಆಗ್ತಿದೆ, ಇವಾಗ ಚಪ್ಪಾಳೆ ಹೊಡೆದು ಗಲಾಟೆ ಮಾಡ್ತೀರಿ. ಏನ್ರಿ ಒಬ್ಬರಿಗೆ ನಿಮಗೆ ಕಾಮನ್ ಸೆನ್ಸ್ ಇಲ್ಲ? ಇಷ್ಟು ದೊಡ್ಡವರಾಗಿದ್ದೀರಿ, ಕಾಲೇಜ್ ಓದ್ತಾ ಇದ್ದೀರಿ, ಹಾಸ್ಪಿಟ್ಲಲ್ಲಿ ಹೇಗಿರಬೇಕು, ಪೇಷಂಟ್ ಹತ್ರ ಹೇಗಿರ್ಬೇಕು ಅಂತ ನಿಮ್ಗೆ ಅಷ್ಟು ಗೊತ್ತಿಲ್ವಾ ನಿಮಗೆ ಅಂತ ಬೈತಾರೆ. ನಡ್ರಿ ನೀವು ಹೊರಗ ಅಂತ. ತಿರುಗಿ ಹೋಗ್ಬೇಕಾದ್ರೆ ಬಾಲಾಜಿ ತಿರುಗಬೇಕಾದ್ರೆ ದಿನೇಶ್ ಬೆಡ್ ಮೇಲಿಂದ ಸನ್ನೆ ಮಾಡ್ತಾ ಇದ್ದಾನೆ ಬಾಯಿ ಹತ್ರ ಅಂತ. ಬಾಲಾಜಿ ಹೇಳ್ತಾನೆ ಡಾಕ್ಟರ್ಸ್ಗೆ, ಸರ್ 1 ನಿಮಿಷ, ನಮ್ಮ ಫ್ರೆಂಡ್ ಕರೀತಿದ್ದಾನೆ, ನಾನು ಮಾತಾಡಿ ಬರ್ತೀನಿ ಅಂತ. ಡಾಕ್ಟರ್ ತಿರುಗಿ ನೋಡ್ತಾರೆ. ನೋಡಿದರೆ ದಿನೇಶ್ ಆರಾಮಾಗಿ ಮಲಗಿದ್ದಾನೆ ಕಣ್ಣು ಮುಚ್ಕೊಂಡು. ಡಾಕ್ಟರ್ ಹೇಳ್ತಾರೆ, ಹೌದೌದು, ನಿಮ್ಮ ಫ್ರೆಂಡ್ ಕರೀತಿದ್ದಾನಲ್ಲ, ನಿದ್ದೆಯಲ್ಲೇ ಕರೀತಿದ್ದಾನೆ, ಮಲಗಿದ್ದಾನೆ, ಕಾಣದಿಲ್ಲ ನಿಮಗೆ, ಕಣ್ಣು ಮುಚ್ಕೊಂಡು ಮಲಗಿದ್ದಾನೆ, ನಿಮಗೆ ಕರೀತಿದ್ದಾನ, ನಡ್ರಿ ಸುಮ್ಮನೆ ಹೊರಗೆ ಅಂತ ಬೈತಾರೆ. ಡಾಕ್ಟರ್ ಬಾಲಾಜಿಗೆ ಹೊರಗೆ ಕರ್ಕೊಂಡು ಬರ್ತಾರೆ. ಬಂದು ಹೊರಗಡೆಯಿಂದ ಡೋರ್ ಮುಚ್ಚಿ ಚಿಲಕ ಹಾಕ್ತಾರೆ, ಅಂದರೆ ಲಾಕ್, ಹೊರಗಡೆಯಿಂದ ಲಾಕ್ ಎಳಿತಾರೆ. ಹೇಳ್ತಾರೆ, ಬೆಳಗ್ಗೆ ತನ ನೀವು ಇಲ್ಲೇ ಇರಬೇಕು, ಒಳಗೆ ಹೋಗ್ಬಾರ್ದ್ರಿ ನೀವು ಅಂತ ಬಾಲಾಜಿಗೆ ಹೇಳ್ತಾರೆ. ಒಳಗೆ ಹೋಗ್ಬಾರ್ದು, ನೀವು ಎಲ್ಲ ಡಿಸ್ಟರ್ಬ್ ಮಾಡ್ತಿದ್ರಿ ಪೇಷಂಟ್ಸ್ಗೆ, ನೀವು ಒಳಗೆ ಹೋಗಿರ ಇದೆ ನೋಡ್ರಿ, ನಿಮಗೆ ನಾವು ಆ್ಯಕ್ಷನ್ ತಗೋಬೇಕಾಗುತ್ತೆ ನಿಮ್ಮ ಮೇಲೆ ಅಂತ ಹೇಳ್ತಾರೆ. ಬಾಲಾಜಿ ಹೇಳ್ತಾನೆ, ಸರ್ ನಾನು ಏನು ಮಾಡಿಲ್ಲ ಸರ್, ಚಪ್ಪಾಳೆ ಹೊಡಿತಿರೋದು ನಾನಲ್ಲ, ಅವನು ಹೊಡಿತಿದ್ದ ಚಪ್ಪಾಳೆ. ಈಗೇನು ಹೇಳ್ತಿದ್ರಿ, ನಾನು ಹಾಕಿದ್ದು ಡಿಸ್ಟರ್ಬ್ ಮಾಡಲಿ ಅವನಿಗೆ. ಆಮೇಲೆ ಆ ಲಂಚ್ ಬಾಕ್ಸಲ್ಲಿ ಇದ್ದಿದ್ದು ಲಡ್ಡು ಇದ್ವಲ್ಲ, ಅವನು ಅಲ್ಲಿಂದ ನಡ್ಕೊಂಡು ಬಂದು ಆ ಲಡ್ಡು ತಿಂದು ಹೋಗಿದ್ದಾನೆ ಸರ್ ಅಂತ ಹೇಳ್ತಾನೆ. ಡಾಕ್ಟರ್ ಹೇಳ್ತಾರೆ, ಲಂಚ್ ಬಾಕ್ಸ್ ಯಾರ್ದಿತ್ರಿ ಅಲ್ಲಿ ಅಂತ ನರ್ಸ್ ಕೇಳ್ತಾನೆ. ನರ್ಸ್ ಒಬ್ರು ಅಲ್ಲೇ ಇದ್ರು. ನರ್ಸ್ ಹೇಳ್ತಾರೆ, ಸರ್ ಅದು ಲಂಚ್ ಬಾಕ್ಸ್ ನಂದೇ, ಆದರೆ ನಾನು ಲಡ್ಡು ಅದರಲ್ಲಿ ಇಟ್ಟಿದ್ದಿಲ್ಲ ಸರ್ ಅಂತ ಹೇಳ್ತಾರೆ ಅವರು. ಬಾಲಾಜಿ ಹೇಳ್ತಾನೆ, ಇಲ್ಲ ಮೇಡಮ್, ಅದ್ರಲ್ಲಿ ಲಡ್ಡು ಇದ್ವಲ್ಲ, ಅಲ್ಲಿಂದ ಬೆಡ್ ಮೇಲಿಂದ ಬಂದು ದಿನೇಶು 2 ಕೈಯಿಂದ ಲಡ್ಡು ತಿಂದು ಹೋಗಿದ್ದಾನೆ ಮೇಡಮ್, ನಡ್ಕೊಂಡು ಬಂದಿದ್ದಾನೆ ಅಂತ ಹೇಳ್ತಾನೆ. ಡಾಕ್ಟರ್ ಹೇಳ್ತಾರೆ, ಹೇಗ್ರಿ ಸಾಧ್ಯ, ಅವ್ನ ಕಾಲು ಮುರಿದಿದೆ, ಅಲ್ಲಿಂದ ಅವ್ನು ಇಲ್ಲಿ ನಡ್ಕೊಂಡು ಬರ್ತಾನ, ಅದು ಲಡ್ಡು ತಿಂತಾನ? ನರ್ಸ್ ಹೇಳ್ತಾರೆ, ಸರ್ ಅದರಲ್ಲಿ ನಾನು ಲಡ್ಡು ಯಾಕೆ ತಿನ್ನಲಿ ಸರ್, ನಾವಂತೂ ತಿನ್ನೋದೇ ಇಲ್ಲ, ಅದರಲ್ಲಿ ನಾನ್ ವೆಜ್ ಇತ್ತು, ನಾನು ಲಡ್ಡು ತಂದಿಲ್ಲ ಅದರಲ್ಲಿ ಅಂತ ಹೇಳ್ತಾರೆ. ಬಾಲಾಜಿ ಹೇಳ್ತಾನೆ, ಇಲ್ಲ ಮೇಡಮ್, ಅದರಲ್ಲಿ ಲಡ್ಡುನೇ ಇದ್ದಿತ್ತು, ಲಡ್ಡುನೇ ತಿಂದಿದ್ದವನು ಅಂತ ಹೇಳ್ತಾನೆ. ವೀಕ್ಷಕರೇ, ಇಲ್ಲಿ ಇವರು 3 ಗೆಳೆಯರು, ಅಂದರೆ ರಾಮ್, ದಿನೇಶ್, ಬಾಲಾಜಿ, ಪ್ಯೂರ್ ವೆಜಿಟೇರಿಯನ್. ಇವರು ನಾನ್ ವೆಜ್ ಯಾವತ್ತೂ ಮುಟ್ಟಲ್ಲ, ಮನೆಯಲ್ಲಿ ತಿನ್ನೋದು ಇಲ್ಲ ಇವ್ರ ಮನೆಯಲ್ಲಿ. ಆದರೆ ದಿನೇಶ್ ತಿಂದಿದ್ದಾನೆ ಇವತ್ತು ನಾನ್ ವೆಜ್. ಇವಾಗ ಬಾಲಾಜಿ ನರ್ಸ್ ಜೊತೆ ವಾದ ಮಾಡ್ತಿದ್ದಾನೆ, ಇಲ್ಲ ಮೇಡಮ್, ಅದರಲ್ಲಿ ಲಡ್ಡುನೇ ಇದ್ದಿದ್ದು, ಲಡ್ಡು ತಿಂದಿದ್ದಾನ ಅವನು ಅಂತ. ನರ್ಸ್ ಹೇಳ್ತಾರೆ, ಸರ್ ನೀವು ನಿದ್ದೆಯಲ್ಲಿ ಇದ್ದಂಗಿದ್ದೀರಾ, ಹೊರಗೆ ಹೋಗಿ ಕುಂದರ್ರಿ, ರೆಸ್ಟ್ ಮಾಡ್ರಿ ನೀವು ಅಂತ.
ಬಾಲಾಜಿ ಹೊರಗೆ ಕಳಿಸ್ತಾರೆ. ಇವರು ಹೊರಗಡೆಯಿಂದ ಡೋರ್ ಲಾಕ್ ಮಾಡಿಕೊಂಡು ಹೋಗ್ತಾರೆ ಡಾಕ್ಟರ್ ನರ್ಸ್. ಬೆಳಕಾಗುತ್ತೆ, ದಿನೇಶ್ಗೆ ಡಿಸ್ಚಾರ್ಜ್ ಮಾಡ್ತಾರೆ. ಅಂದರೆ ಇವತ್ತು ದಿನೇಶ್ ಡಿಸ್ಚಾರ್ಜ್ ಆಗ್ತಿದ್ದಾನೆ, ಪ್ರೊಸೆಸ್ ನಡೀತಾ ಇದೆ, ಪೇಪರ್ ವರ್ಕ್. ಹೊರಗಡೆ ಬಾಲಾಜಿ ಕುಂತಿದ್ದಾನೆ. ಹಾಗೆ ಬೆಳಕಾಗಿದೆ, ಅವನು ವೇಟ್ ಮಾಡ್ತಿದ್ದಾನೆ ರಾಮ್ಗೋಸ್ಕರ. ರಾಮ್ ಬರ್ತಾನೆ ಸೈಕಲಲ್ಲಿ, ಬಂದು ಸೈಕಲ್ ಸ್ಟ್ಯಾಂಡ್ ಹಾಕಿ ತಿರುಗ್ತಾನೆ. ಬಾಲಾಜಿ ರಾಮ್ಗೆ ನೋಡಿ ಓಡೋಡಿ ಬರ್ತಾನೆ. ಬಂದು ಅವನು ಗಟ್ಟಿಯಾಗಿ ಹಿಡ್ಕೊಂತಾನೆ ಕೈ. ರಾಮ್, ಏನೋ ಇಲ್ಲಿ ಇದೆ, ಪ್ರಾಬ್ಲಮ್ ಇದೆ ಕಣೋ ಇಲ್ಲಿ ಇವನಿಂದ. ಏನಾಯ್ತು ನಿನಗೆ ಅಂತಾನೆ. ಯಾಕೆ ಹೆದರಿದ್ದೀಯ ಎಷ್ಟು ಅಂತ. ಬಾಲಾಜಿ ರಾತ್ರಿ ನಡೆದಿದ್ದೆಲ್ಲ ವಿಷಯ ಹೇಳ್ತಾನೆ. ಹೀಗೀಗಾಯ್ತು, ಎಲ್ಲ ಪ್ರಾಬ್ಲಮ್ ಆಗಿದೆ ರಾತ್ರಿ ಅಂತ. ಬಾಲಾಜಿ ಮೇಲೆ ರಾಮ್ಗೆ ಡೌಟ್ ಬಂದಿಲ್ಲ, ಯಾಕಂದರೆ ಅವನಿಗೇನು ಹಾಗೆ ಆಗಿದೆ, ಮೊದಲೇ ಅನುಭವ ಆಗಿದೆ. ಅವನಿಗೆ ಡೌಟ್ ಬಂದಿಲ್ಲ, ಬಾಲಾಜಿ ಹೇಳ್ತಿರೋದು ನಿಜ ಅಂತ ನಂಬ್ತಾನೆ. ಇವಾಗ ದಿನೇಶ್ದು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿದ್ದಾನೆ, ಮನೆಯಲ್ಲಿದ್ದಾನೆ. ದಿನೇಶ್ ತಂದೆ ತಾಯಿ ರಾಮ್ಗೆ ಮತ್ತು ಬಾಲಾಜಿಗೆ ಹೇಳ್ತಾರೆ, ಮಕ್ಕಳೇ ಇಬ್ಬರು ನೀವು ಕಾಲೇಜಿಗೆ ಹೋಗ್ರಪ್ಪ, ಇವಾಗ ಕಾಲೇಜ್ ಮಿಸ್ ಆಗ್ತಿದೆ ನಿಮ್ಮದು. ಹೆಂಗಿದ್ರೆ ದಿನೇಶು ಕಾಲೇಜಿಗೆ ಬರಲ್ಲ ಸ್ವಲ್ಪ ದಿನ. ಅವನಿಗೆ ಏನಿದೆ ಕಾಲೇಜಿನಲ್ಲಿ ನಡೆದಿದ್ದು ನೋಟ್ಸ್ ಎಲ್ಲ ತಂದು ಅವ್ನಿಗೆ ಕೊಡ್ರಿ, ಅವನು ಇಲ್ಲೇ ಪ್ರಿಪೇರ್ ಆಗ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ರಾಮ್ ಹೇಳ್ತಾನೆ, ಅಂಕಲ್ ನೀವು ಏನು ಇದು ಚಿಂತೆ ಮಾಡಬೇಡ್ರಿ, ಏನೇನು ನೋಟ್ಸ್ ಬೇಕು ಎಲ್ಲ ನಾವು ತಂದು ಕೊಡ್ತೀವಿ. ಕ್ಲಾಸಲ್ಲಿ ನಡೆದಿದ್ದು A to Z ನೋಟ್ಸ್ ಅವನಿಗೆ ತಂದು ಕೊಡ್ತೀವಿ ದಿನೇಶ್ಗೆ ಅಂತ ಹೇಳ್ತಾನೆ. ತಿರುಗಿ ದಿನ ರಾಮ್ ಮತ್ತು ಬಾಲಾಜಿ ಕಾಲೇಜಿಗೆ ಬಂದಿದ್ದಾರೆ. ಮೂಡ್ ಅಪ್ಸೆಟ್ ಇದೆ ಅವ್ರದ್ದು. ಏನಾಗ್ತಿದೆ ಏನಿಲ್ಲ ಅವ್ರಿಗೆ ಒಂದು ಅರ್ಥ ಆಗ್ತಿಲ್ಲ. ಬಂದು ಕ್ಯಾಂಟೀನಲ್ಲಿ ಕುಂತಿದ್ದಾರೆ. ಅದೇ ದಿನ ಪ್ರಿಯಾನು ಬಂದಿದ್ದಾಳೆ ಕಾಲೇಜಿಗೆ. ಕ್ಯಾಂಟೀನಲ್ಲಿ ಇದ್ದಾಳೆ, ಮುಂದ್ಗಡೆ ಸೀಟಲ್ಲಿ ಕುಂತಿದ್ದಾಳೆ. ಆ ಕಡೆ ಅವತ್ತು ಇವ್ರದೇ ಕ್ಲಾಸ್ಮೇಟ್ ಪ್ರವೀಣ್ ಹುಡುಗಂದು ಬರ್ತಡೇ ಇದೆ. ಪ್ರವೀಣ್ ಹೇಳ್ತಾನೆ ಕ್ಯಾಂಟೀನಲ್ಲಿ ಇದ್ದವ್ರಿಗೆ ಎಲ್ಲ ಹುಡುಗರಿಗೆ, ನಿಮ್ಗೆ ಏನು ಬೇಕಾದ್ರೂ ಇವತ್ತು ತಿನ್ನಿರಿ, ನನ್ನ ಬರ್ತಡೇ ಇದೆ, ನನ್ನ ಕಡೆಯಿಂದ ನಿಮಗೆಲ್ಲ ಒಂದು ಸಣ್ಣ ಪಾರ್ಟಿ ಇದ್ದಾಗೆ, ನೀವು ಏನೇನು ಬೇಕು ತಿನ್ನಿರಿ, ನಾನು ಬಿಲ್ ಪೇಡ್ ಮಾಡ್ತೀನಿ ಅಂತ. ಇವರು ರಾಮ್ ಮತ್ತು ಬಾಲಾಜಿ ಎದ್ದು ಹೋಗ್ತಾರೆ, ಅವನಿಗೆ ವಿಶ್ ಮಾಡ್ತಾರೆ, ಹ್ಯಾಪಿ ಬರ್ತಡೇ ಅಂತ ವಿಶ್ ಮಾಡಿ ಬಂದು ಕುಂದಿರ್ತಾರೆ ಸುಮ್ಮನೆ. ಪ್ರವೀಣ್ ಇವ್ರ ಹತ್ರ ಬರ್ತಾನೆ, ಏನು ರಾಮ್, ಬಾಲಾಜಿ ನಿಮ್ಗೆ ಏನು ಬೇಕು ತೊಗೊಳ್ರೋ, ತಿನ್ರೋ, ನಾನು ಬಿಲ್ ಪೇಡ್ ಮಾಡ್ತೀನಿ ನಿಮಗೆ ಅಂತ. ಏನು ಬೇಡ ಕಣೋ, ಜಸ್ಟ್ ಒಂದು ಟೀ ಹೇಳ್ಬಿಡು ಅಷ್ಟೇ ಇಬ್ಬರಿಗೆ ಅಂತ. ಆಯ್ತಂತ ಟೀ ಹೇಳ್ತಾನೆ. ಮತ್ತೆ ಮುಂದೆ ಹೋಗ್ತಾನೆ. ಮುಂದೆ ಹೋದರೆ ಪ್ರಿಯಾ ಕುಂತಿದ್ದಾಳೆ. ಪ್ರಿಯಾ ಕೇಳ್ತಾನೆ, ಪ್ರಿಯಾ ನಿನ್ಗೆ ಏನು ಬೇಕು ತಗೋ, ಬಿಲ್ ನಾನೇ ಪೇಡ್ ಮಾಡ್ತೀನಿ ಅಂತ ಪ್ರವೀಣ್ ಹೇಳ್ತಾನೆ. ಪ್ರಿಯಾ ಅಂತಾಳೆ, ನನಗೆ ಬೇಡ ಕಣೋ, ಏನು ಮನಸ್ಸಿಲ್ಲ, ನನಗೆ ಒಂದು ಟೀ ಹೇಳ್ಬಿಡು ನೀನು, ರಾತ್ರಿ ಸ್ವಲ್ಪ ಜಾಸ್ತಿನೇ ಸ್ವೀಟ್ ತಿನ್ಬಿಟ್ಟಿನಿ ನಾನು ಅಂತ ಹೇಳ್ತಾಳೆ. ಪ್ರವೀಣ್ ಹೇಳ್ತಾನೆ, ಯಾವ್ದಾರ ಮದ್ವೆಗೆ ಹೋಗಿದ್ದೆ ಏನು, ಎಲ್ಲ ಸ್ವೀಟ್ ತಿಂತಿದ್ಯಾ ಇವತ್ತು, ಬೇಡ ಅಂತಿದ್ದೀ ಏನು ತಿನ್ನೋಕ್ಕೆ ಅಂತ ಕೇಳ್ತಾನೆ. ಇಲ್ಲ, ರಾತ್ರಿ ಒಂದು 3-4 ಲಡ್ಡು ತಿನ್ಬಿಟ್ಟಿನಿ, ಅದಕ್ಕೆ ಇವಾಗ ಏನಾದರೂ ತಿನ್ಬೇಕಂದ್ರೆ ನನಗೆ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ಲಡ್ಡು ಅಂದ್ಕೊಳ್ಳೆ ಹಿಂದ್ಗಡೆ ಬಾಲಾಜಿ ಟೀ ಕುಡಿತಿದ್ದವನು ಟೀ ಕಪ್ ಕೆಳಗಿಟ್ಟು ಕ್ಯಾಂಟೀನಿಂದ ಹೊರಗೆ ಓಡೋಗ್ತಾನೆ. ಅವನಿಗೆ ನೋಡಿ ರಾಮ್ ಅವನು ಹಿಂದ್ಗಡೆ ಓಡೋಗ್ತಾನೆ, ಏನಾಯ್ತು ಇವನಿಗೆ ಅಂತ. ರಾಮ್ ಮತ್ತು ಬಾಲಾಜಿ ಕ್ಯಾಂಟೀನಿಂದ ಹೊರಗಡೆ ಬರಬೇಕಾದ್ರೆ ಹಿಂದೆಯಿಂದ ಯಾರೋ ಹೇಳಿದಾಗೆ ಅವ್ರಿಗೆ ಶಬ್ದ ಕೇಳಿಸ್ತಿದೆ ಜೋರಾಗಿ. ಪ್ರಿಯಾ ಹೇಳ್ತಿದ್ದಾಳೆ ಜೋರಾಗಿ ಅರಸಿ, ನಿನ್ನ ಪಾಠ ಕಂಪ್ಲೀಟ್ ಆಗಿಲ್ಲಲ್ಲ ನಿನಗೆ, ಅಂದರೆ ಹನುಮಾನ್ ಚಾಲೀಸ ನಿನಗೆ ಓದೋಕ್ಕಾಗಿಲ್ಲ, ಒಂದೇ ಲೈನಲ್ಲಿ ಇದ್ಬಿಟ್ಟಿಯಾ, ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ನಿನಗೆ ಅಂತ ಜೋರಾಗಿ ಸೌಂಡ್ ಕೇಳಿಸಿದೆ. ಯಾರಿಗೆ? ರಾಮ್ಗೆ ಈ ಪರಿಸ್ಥಿತಿ ಬರ್ತಾ ಇದೆ. ತಿರುಗಿ ಅವಳ ಹತ್ರ ಹೋಗ್ಬೇಕಂತ ಹಿಂತಿರ್ತಾನೆ. ಆದರೆ ಬಾಲಾಜಿ ಕೈ ಹಿಡ್ಕೊಂಡು ಹೊರಗೆ ಹೇಳ್ತಾನೆ, ಬೇಡ ಅಂತ. ಬಾಲಾಜಿ ಹೇಳ್ತಾನೆ ರಾಮ್ಗೆ, ಸುಮ್ಮನೆ ಇದ್ಬಿಡೋ ನೀನು, ನಮ್ಮ ಕೈಯಿಂದ ಏನು ಮಾಡೋಕ್ಕಾಗಲ್ಲ ಇವಳಿಗೆ, ಯಾಕೆ ಗಲಾಟೆ ಮಾಡೋಕೆ ಹೋಗ್ತೀಯ ಇವಾಗ ಅಂತ. ರಾಮ್ ಹೇಳ್ತಾನೆ, ನಿನ್ನೆ ನಡೆದಿದ್ದು ನೀನು ಹೇಳಿದ್ದು ನನಗೆ ಹೌದಾ, ಅಲ್ಲಿ ಏನು ನಡೆದಿದ್ದು, ಅವ್ನು ಲಡ್ಡು ತಿಂದಿದ್ದಾನಂತೆ ನೀನು ನನಗೆ ಹೇಳ್ತೀಯ, ಇವಳಿಗೆ ಹೆಂಗೆ ಗೊತ್ತು? ನಾನಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದಾಗ ನನಗೆ
ಹನುಮಾನ್ ಚಾಲೀಸ ಓದೋಕ್ಕಾಗಿಲ್ಲ, ಒಂದೇ ಲೈನ್ ಓದಿದ್ದೀನಿ ಮತ್ತೆ ಓದಕ್ಕೆ ನನಗೆ ಆಗಿಲ್ಲ. ಅದು ಇವಳಿಗೆ ಹೆಂಗೆ ಗೊತ್ತು? ಕಾಲೇಜಿಂದ ರಾಮ್ ಮತ್ತು ಬಾಲಾಜಿ ಸೀದಾ ರಾಮ್ ಮನೆಗೆ ಬರ್ತಾರೆ. ಬಂದು ರಾಮ್ ಅವ್ರ ಅತ್ತಿಗೆ ಹತ್ರ ಹೇಳ್ತಾನೆ, ಎಲ್ಲ ವಿಷಯ ಹೇಳ್ತಾನೆ, ಹೀಗೀಗಾಗಿದೆ ಅಂತ. ಅವ್ರ ಅತ್ತಿಗೆ ಹೇಳ್ತಾರೆ, ನಾವು ಇನ್ನೂ ಲೇಟ್ ಮಾಡಿದರೆ ಕಷ್ಟ ಆಗುತ್ತೆ, ಸೀದಾ ದಿನೇಶ್ ಮನೆಯವ್ರಿಗೆ ನಾವು ಎಲ್ಲ ವಿಷಯವನ್ನು ಹೇಳಬೇಕು, ಹೇಳಿ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅದಕ್ಕೆ ಏನು ಮಾಡಿಸೋದು ಮಾಡಬೇಕಾಗುತ್ತೆ, ಲೇಟ್ ಮಾಡಿದರೆ ನಮ್ಗೆ ಕಷ್ಟ ಅಂತ ಅವ್ರ ಅತ್ತಿಗೆ ಅವರು ಹೇಳ್ತಾರೆ. ರಾಮ್ ಮತ್ತು ಅವರ ಅತ್ತಿಗೆ ಇದೇ ಯೋಚನೆ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಹೋಗಿ ದೇವರ ದೇವಸ್ಥಾನಕ್ಕೆ ಹೋಗಿ ಒಂದ್ಸಾರಿ ಅಲ್ಲಿ ಯಾರು ಇರ್ತಾರೆ, ಭಕ್ತರು ಇರ್ತಾರೆ, ಅಂದರೆ ಪೂಜಾರಿ ಅವರು ಯಾರು ಇರ್ತಾರೆ ಅವ್ರಿಗೆ ಎಲ್ಲ ನಾವು ತಿಳಿಸ್ಬೇಕು. ಅಲ್ಲೇ ಈ ಹುಡುಗನಿಗೆ ಸರಿ ಹೋಗೋದು. ಮತ್ತೆ ಇವ್ರು ಡಾಕ್ಟ್ರಿಗೆ ಇಟ್ರು ಅಂದರೆ ಆಗಲ್ಲ, ಏನೋ ಪ್ರೇತ ಭಾಗ ಇದೆ ಈ ಹುಡುಗನ ಮೇಲೆ ಆಗ್ತಿದೆ ಅಂತ ಇವ್ರು ಅಂದ್ಕೊಂಡಿದ್ದಾರೆ. ಆದರೆ ಇವ್ರು ಮಾಡೋ ಪ್ಲ್ಯಾನ್ ಎಲ್ಲ ಅಲ್ಲಿ ಪ್ರಿಯಾಗಿ ಗೊತ್ತಾಗ್ತಿದೆ. ಹೇಗೆ ಗೊತ್ತಾಗ್ತಿದೆ? ಯಾರು ಹೇಳ್ತಿದ್ದಾರೆ, ಇವ್ರು ಏನೇನು ಪ್ಲ್ಯಾನ್ ಮಾಡ್ತಿದ್ದಾರೆ, ಮುಂದೆ ಏನು ಮಾಡ್ಬೇಕಂತ ಅಲ್ಲಿ ಎಲ್ಲ ಪ್ರಿಯಾಗಿ ಗೊತ್ತಾಗ್ತಾ ಇದೆ. ಇವಾಗ ದಿನೇಶ್ ಮನೆಯಲ್ಲೇ ಇದ್ದಾನೆ, ಅವ್ರ ತಂದೆ ತಾಯಿನೂ ಚಿಂತೆಯಲ್ಲೇ ಇದ್ದಾರೆ. ಏನು ಮಾಡಬೇಕು ಏನು ಅಂತ ಚಿಂತೆಯಲ್ಲಿದ್ದಾರೆ. ಅವ್ರ ಮನೆಯಿಂದ 3-4-5 ಮನೆ ಬಿಟ್ಟು ಇನ್ನೊಂದು ಮನೆ ಇದೆ. ಆ ಮನೆಯವರು ಇವ್ರ ಮನೆಗೆ ಬರ್ತಾರೆ, ಬಂದು ನಾಕ್ ಮಾಡ್ತಾರೆ. ಇವರು ಡೋರ್ ಓಪನ್ ಮಾಡ್ತಾರೆ. ನೋಡಿ ಅವ್ರಿಗೆ ಬರ್ರಿ ನಮಸ್ಕಾರ ಬರ್ರಿ ಅಂತ ಒಳಗೆ ಕರೀತಾರೆ. ಅವ್ರು ಬಂದ ಕೂಡಲೇ ಕೇಳ್ತಾರೆ, ದಿನೇಶ್ ಹೇಗಿದ್ದಾನೆ, ಆರಾಮಿದ್ದಾನ ಎಲ್ಲ ಕೇಳ್ತಾರೆ. ಆರಾಮಿದ್ದಾನೆ ಅಂತ ಇವ್ರು ಹೇಳ್ತಾರೆ. ಅವ್ರು ಹೇಳ್ತಾರೆ, ಈ ಟೈಮಲ್ಲಿ ನಾವು ಮಾತಾಡಬಾರ್ದು, ಆದರೆ ಯಾವಾಗಿದ್ರೂ ಇದು ಮಾತಾಡೋದೇ ವಿಷಯ, ನಾವು ಹೇಳ್ಬೇಕಂತಿದ್ದೀವಿ ಅಂತಾರೆ. ದಿನೇಶ್ ಅವ್ರ ಅಪ್ಪರು ಹೇಳ್ತಾರೆ, ಹೇಳ್ರಿ, ಏನು ಪರವಾಗಿಲ್ಲ ಹೇಳ್ರಿ ಅಂತ. ಅವ್ರು ಹೇಳ್ತಾರೆ, ನಮ್ಮ ಮಗಳು ಮಿತಾಲಿ ಇದ್ದಾಳೆ, ಅವಳಿಗೆ ನಿಮ್ಮ ಮಗ ದಿನೇಶ್ ಜೊತೆ ನಾವು ಮದುವೆ ಮಾಡ್ಬೇಕಂತ ಇದ್ದೀವಿ ಅಂತ ಹೇಳ್ತಾರೆ. ಇವ್ರಿಗೆ ನಂಬಕ್ಕಾಗ್ತಿಲ್ಲ. ಇವಾಗ ನಾವು ಏನೋ ಇವಾಗ ಯಾವುದೋ ಇದರಲ್ಲಿ ಇದ್ದೀವಿ, ಇವ್ರು ಬಂದು ಮದುವೆಗೆ ಹೇಳ್ತಿದ್ದಾರಲ್ಲ ಅಂತ. ಆದರೆ ಇವ್ರಿಗೇನು ಖುಷಿ ಆಯಿತು. ಆ ಹುಡುಗಿನೂ ಚೆನ್ನಾಗಿದ್ದಾಳೆ, ಇಂಜಿನಿಯರಿಂಗ್ ಮಾಡಿದ್ದಾಳೆ ಹುಡುಗಿ, ನೋಡೋಕ್ಕೂ ಚೆನ್ನಾಗಿದ್ದಾಳೆ. ಇವರು ಹೇಳ್ತಾರೆ, ಈ ಟೈಮಲ್ಲಿ ನಾವು ಮಾಡ್ಬೋದಾ ಮದುವೆ ಅಂತ. ಅವ್ರು ಹೇಳ್ತಾರೆ, ಪರವಾಗಿಲ್ಲ, ಇವಾಗ ಏನು ದಿನೇಶ್ ಆರಾಮಿದ್ದಾನಲ್ಲ, ಆಯಿತು, ಅದಕ್ಕೇನಂತೆ, ನಿಮಗೆ ಒಪ್ಪಿಗೆ ಇದೆಯಾ ಇಲ್ಲ ಅಂತ ಅವ್ರು ಕೇಳ್ತಾರೆ ದಿನೇಶ್ವರ ಅಪ್ಪಗೆ. ದಿನೇಶ್ವರ ಅಪ್ಪ ಅಮ್ಮ ಇಬ್ಬರು ಮಾತಾಡಿಕೊಂಡು, ಆಯಿತು ನಮಗೆ ಒಪ್ಪಿಗೆ ಇದೆ, ನಿಮ್ಮ ಹುಡುಗಿನೂ ಚೆನ್ನಾಗಿದ್ದಾಳೆ, ನಾವು ನೋಡಿದ್ದೀವಿ, ನಮಗೆ ಈ ರಿಲೇಷನ್ಶಿಪ್ ಒಪ್ಪಿಗೆ ಆಯಿತು ಅಂತ ಅವ್ರು ಹೇಳ್ತಾರೆ. ಅವ್ರಿಗೆ ಮಾತು ಕೊಡ್ತಾರೆ. ಇವ್ರಿಗೆ ಯಾವುದೋ ಕಷ್ಟದ ಸಮಯದಲ್ಲಿ ಯಾವುದೋ ಒಂದು ಮನಸ್ಸಿಗೆ ಖುಷಿ ಆಗೋ ವಿಚಾರ ನಡೆದಿದೆ. ಅವ್ರಿಗೆ ನಂಬೋಕ್ಕಾಗ್ತಿಲ್ಲ, ಇಷ್ಟು ಖುಷಿ ನಮಗೆ ಇಷ್ಟು ಜಲ್ದಿ ನಮಗೆ ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ ಅಂತ ಅವ್ರಿಗೆ ಖುಷಿ ಆಗ್ತಿದೆ ದಿನೇಶ್ ತಂದೆ ತಾಯಿಗೆ. ದಿನೇಶು ಮೊದಲು ಈ ವಿಷಯವನ್ನು ಫ್ರೆಂಡ್ ರಾಮ್ ಮತ್ತು ಬಾಲಾಜಿಗೆ ಹೇಳಬೇಕಂತ ಅಂದ್ಕೊಂಡಿದ್ದಾನೆ. ಸಾಯಂಕಾಲ ಆಗುತ್ತೆ. ರಾಮ್ ತನ್ನ ಅತ್ತಿಗೆ ಜೊತೆ ದಿನೇಶ್ ಮನೆಗೆ ಬರ್ತಾನೆ. ಬಾಲಾಜಿ ಅವರ ಅಪ್ಪನ ಕರ್ಕೊಂಡು ದಿನೇಶ್ ಮನೆಗೆ ಬರ್ತಾನೆ. ಎಲ್ಲರೂ ಕುಂತಿದ್ದಾರೆ. ದಿನೇಶ್ ತಂದೆ ತಾಯಿ ಕುಂತಿದ್ದಾರೆ, ಬಾಲಾಜಿ ಅವರ ಅಪ್ಪ ಇದ್ದಾರೆ, ರಾಮ್ ಮತ್ತು ಇವರ ಅತ್ತಿಗೆ ಇದ್ದಾರೆ. ಆದರೆ ದಿನೇಶ್ ತಂದೆ ತಾಯಿ ಇಬ್ಬರು ನಗ್ತಾ ಇದ್ದಾರೆ. ರಾಮ್ ಕೇಳ್ತಾನೆ, ಅಂಕಲ್ ಏನು ನಡೆದಿದ್ದು ಹೇಳ್ರಿ, ಏನು ನೀವು ನಗ್ತಾನೇ ಇದ್ದೀರಲ್ಲ, ನೀವು ಯಾಕೆ ಹೊಟ್ಟೆಯಲ್ಲಿ ಇಟ್ಕೊಂತೀರ ವಿಷಯ ಹೇಳ್ರಿ, ನಮಗೆ ಏನಾಗಿದೆ ಇವಾಗ ಅಂತ. ಅವಾಗ ದಿನೇಶ್ ಅವ್ರ ಅಪ್ಪರು ಹೇಳ್ತಾರೆ ರಾಮ್ಗೆ ಮತ್ತು ಬಾಲಾಜಿಗೆ, ನಿಮ್ಮ ಫ್ರೆಂಡ್ ಇದಾನಲ್ಲ ಅವನಿಗೆ ಮದುವೆ ಫಿಕ್ಸ್ ಮಾಡಿದ್ವಿ, ನಾವು ಹುಡುಗಿ ನೋಡಿದ್ದಾಯಿತು, ಮಾತಾಡಿದ್ದೀವಿ, ಮದುವೆ ಫಿಕ್ಸ್ ಆಗಿದೆ ಇವಾಗ ಅಂತ. ರಾಮ್ ಮತ್ತು ಬಾಲಾಜಿ ಇಷ್ಟು ಖುಷಿ ಆಗ್ತಾರೆ, ತುಂಬ ಖುಷಿ ಆಗ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತು, ಇವಾಗ ಇಲ್ಲಿ ಮದುವೆ ಆಗಿಬಿಟ್ರೆ ಅಲ್ಲಿ ಪ್ರಾಬ್ಲಮ್ ಇದೆಯಲ್ಲ ಧಾರವಾಡಲ್ಲಿ ಪ್ರಿಯಾ, ಆ ಪ್ರಾಬ್ಲಮ್ ತಾನೇ ದೂರ ಆಗಿಬಿಡುತ್ತೆ. ಇಲ್ಲಿ ಮದುವೆ ಆಗಿಬಿಟ್ರೆ ಅಲ್ಲಿ ಅವಳು ದೂರ ಆಗಿಬಿಡ್ತಾಳೆ ಅಂತ ಇವರು ಅಂದ್ಕೊಂಡಿದ್ದಾರೆ. ರಾಮ್ ಮತ್ತು ಬಾಲಾಜಿ ತುಂಬ ಖುಷಿಯಾಗಿದ್ದಾರೆ. ಮೇಲ್ಗಡೆ ಓಡೋಗ್ತಾರೆ ಫ್ರೆಂಡ್ ಹತ್ರ. ಹೋಗಿ ಡೋರ್ ಓಪನ್ ಮಾಡ್ಕೊಂಡು ಹೋಗ್ತಾರೆ. ಅವ್ನು ಬೆಡ್ ಮೇಲೆ ರೆಸ್ಟ್ ಮಾಡ್ತಿದ್ದಾನೆ ದಿನೇಶ್.
ಹೋಗಿ ಕಂಗ್ರ್ಯಾಚುಲೇಷನ್ ಲೇ ಅಂತ ಅವ್ನಿಗೆ ಎಳ್ದಾಡ್ತಾರೆ. ಬರ್ರೋ ನನಗೆ ಗೊತ್ತಿಲ್ಲ ಕಣ, ಸಡನ್ಲಿ ಇವರು ಮದುವೆ ಫಿಕ್ಸ್ ಮಾಡಿದ್ದಾರೆ. ನೋಡಿ ಯಾರು ಮದುವೆ ಆಗ್ತಾರೆ ಹೇಳಿ ಈ ಕಂಡೀಷನಲ್ಲಿ. ನೋಡಿ ನನ್ನ ಕಾಲು ಸರಿಗಿಲ್ಲ, ಕೈ ಸರಿಗಿಲ್ಲ, ನಾನು ಹೆಂಗಪ್ಪ ಹೋಗೋದು, ಹೆಂಗೆ ಮದುವೆ ಆಗೋದು ಹೇಳೋ ಈ ಕಂಡೀಷನಲ್ಲಿ ಅಂತ ಅವ್ನು ನಗ್ತಾನೆ. ಹೌದು, ನಮ್ಮ ಅತ್ತಿಗೆ ಅವ್ರಿಗೆ ಏನು ಮಾಡ್ತಾರೆ, ಏನು ಹೆಸರು ಅವ್ರದ್ದು ಅಂತ ಕೇಳ್ತಾನೆ ರಾಮ್. ದಿನೇಶ್ ಹೇಳ್ತಾನೆ, ಹುಡುಗಿ ಹೆಸರು ಮಿತಾಲಿ, ಇಂಜಿನಿಯರಿಂಗ್ ಆಗಿದೆ, ಇಲ್ಲೇ ನಮ್ಮ 5-6 ಮನೆ ಬಿಟ್ಟಿದ್ದಾರೆ ಕಣೋ ಅವರೇ ಅಂತ ಹೇಳ್ತಾನೆ. ಇವಾಗ ಫ್ರೆಂಡ್ಸ್ ಮಧ್ಯೆ ಜೋಕ್ಸ್ ನಡೀತಾ ಇದೆ, ಮಾತಾಡ್ತಿದ್ದಾರೆ, ನಗ್ತಿದ್ದಾರೆ, ಎಲ್ಲ ಖುಷಿಯಾಗಿದ್ದಾರೆ. ದಿನೇಶ್ ಅವ್ರ ಮೇಲೆ ಬರ್ತಾರೆ, ಬಂದು ಸ್ವೀಟ್ಸ್ ತೊಗೊಂಡು ಕೊಡ್ತಾರೆ ರಾಮ್ಗೆ, ಬಾಲಾಜಿಗೆ ತಗೋತೀನಂತ. ರಾಮ್ ಕೇಳ್ತಾನೆ, ಆಂಟಿ ಇವರು ಇಲ್ಲೇ ಅವರ, ಇದೇ ಊರವರ, ಬೇರೆ ಊರವರ ಅಂತ. ಏನಪ್ಪ ಗೊತ್ತಿಲ್ಲ, ಅಷ್ಟಾಗಿ ನನಗೆ ಐಡಿಯಾ ಇಲ್ಲ. ಇವರು 3-4 ಮನೆ ಬಿಟ್ಟು ಇವರು ಆ ಕಡೆ ಇದ್ದಾರೆ, ಅವರೇ ಇವತ್ತು ಬಂದು ಮಾತಾಡ್ಕೊಂಡು ಹೋಗಿದ್ದಾರೆ ಅಂತ. ಅಷ್ಟರಲ್ಲಿ ಬಾಲಾಜಿ ಕೇಳ್ತಾನೆ, ಆಂಟಿ ಇದಕ್ಕಿಂತ ಮೊದಲು ಅವ್ರು ಎಲ್ಲಿದ್ರು ಅವ್ರು ಆಂಟಿ, ಯಾವ ಊರು ಕಡೆಯವ್ರು ಇವ್ರು ಮೊನ್ನೆ ತಾನೇ ಮನೆಗೆ ಬಂದಂಗಿದೆ ಅಂತ ಬಾಲಾಜಿ ಕೇಳ್ತಾನೆ. ದಿನೇಶ್ ಅಮ್ಮನಿಗೆ ಬಾಲಾಜಿಗೆ ಕೇಳ್ತಾನೆ, ಆಂಟಿ ಆ ಹುಡುಗಿ ಇಲ್ಲೇ ನಮ್ಮ ಕಾಲೇಜಲ್ಲಿ ಓದ್ತಿದ್ದಾಳ, ನಾವು ನೋಡಿಲ್ಲ, ಅವಳಿಗೆ ಯಾವತ್ತೂ ನೋಡಿಲ್ಲ ನಾವು ಅಂತ ಕೇಳ್ತಾನೆ. ಅವ್ರ ತಾಯಿ ಹೇಳ್ತಾರೆ, ಇಲ್ಲಪ್ಪ ಅವರು ಎಲ್ಲಿ ಹಾಕಿದಾರೋ, ಬೇರೆ ಕಾಲೇಜಿಗೆ ಹಾಕಿದ್ದಾರೋ ಎಲ್ಲಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇವಾಗ ರಾಮ್ ಕೇಳ್ತಾನೆ, ಆಂಟಿ ಇವ್ರು ಮೊದಲು ಯಾವ ಕಡೆ ಇದ್ರು ಆಂಟಿ, ಇವರು ಯಾವ ಕಡೆಯಿಂದ ಇವ್ರು ಬಂದಿದ್ದಾರೆ, ಏನಾದರೂ ನಿಮಗೆ ಹೇಳಿದ್ರ ಇವರು ಯಾವ ಊರಿಂದ ಬಂದಿದ್ದೀವಿ ಎಲ್ಲಿಂದ ಅಂತ? ಇಲ್ಲಪ್ಪ ಅಷ್ಟಾಗಿ ಗೊತ್ತಿಲ್ಲ, ಆದರೆ ಬೇರೆಯವರು ಹೇಳ್ತಿದ್ರು ಧಾರವಾಡಿಂದ ಬಂದಿರ್ಬೇಕು ಇವರು ಅಂತ ಹೇಳ್ತಾರೆ. ಇವರಿಬ್ಬರು ಬಾಲಾಜಿ ರಾಮ್ ಮುಖ ನೋಡ್ಕೊಂತಿದ್ದಾರೆ ಇವರು. ಹೌದಾ ಆಂಟಿ, ಯಾವ ಕಡೆ ಇದ್ರ ಆಂಟಿ ಇವರು ಮೊದಲು? ಧಾರವಾಡಲ್ಲಿ ಎಲ್ಲಿ? ಅವರಮ್ಮ ಹೇಳ್ತಾರೆ, ಏನೋ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಕಣೋ, ಯಾವುದೋ ಕಾಲೋನಿ ಇದೆ ಅಂತೆ, ಅದು ನೆನಪು ಹೆಸರಾಗ್ತಿಲ್ಲ ನೋಡಪ್ಪ ನನಗೆ ಅಂತ ಒಂದು ಕಾಲೋನಿ ಹೆಸರು ಹೇಳ್ತಾರೆ ಅವರು. ಅದು ಕಾಲೋನಿ ಬಂದು ಪ್ರಿಯಾ ಇದ್ದಾಳಲ್ಲ, ಅದೇ ಕಾಲೋನಿ ಹೆಸರು ಇವರಮ್ಮ ಹೇಳ್ತಾರೆ. ಮಿತಾಲಿ ಅವರು ಬಂದಿರೋದು ಅದೇ ಕಾಲೋನಿ ಕಡೆಯಿಂದ, ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಿದ್ದಾರೆ ಅಂತ. ಇವಾಗ ದಿನೇಶ್ಗೆ ಇವ್ರು ಮಾತಾಡೋಕೆ ಬಂದಿದ್ದಾರಲ್ಲ, ಖುಷಿಯಾಗಿ ಕಂಗ್ರ್ಯಾಟ್ಸ್ ಹೇಳೋಕ್ಕೆ ಬಂದಿದ್ದಾರೆ. ರಾಮು ಮತ್ತು ಬಾಲಾಜಿ ಹೇಗೆ ಬಂದಿದ್ದಾರೆ ಹಾಗೆ ಮಿತಾಲಿ ಮನೆಗೆ ಒಬ್ಬರು ಬಂದಿದ್ದಾರೆ ಧಾರವಾಡಿಂದ, ಕ್ಲೋಸ್ ಫ್ರೆಂಡ್. ಮದುವೆದು ಶುಭಾಶಯಗಳು ಹೇಳುವಕ್ಕೆ ಬಂದಿದ್ದಾರೆ. ಮಿತಾಲಿ ಬೆಸ್ಟ್ ಫ್ರೆಂಡ್ ಮತ್ತಾರೂ ಅಲ್ಲ, ಪ್ರಿಯಾ ಶುಭಾಶಯ ಹೇಳೋಕ್ಕೆ ಧಾರವಾಡಿಂದ ಇಲ್ಲಿ ಹುಬ್ಳಿಗೆ ಬಂದಿದ್ದಾಳೆ. ಬಂದು ತನ್ನ ಬೆಸ್ಟ್ ಫ್ರೆಂಡ್ ಮಿತಾಲಿ ಮನೆಗೆ ಬಂದಿದ್ದಾಳೆ, ಬೆಸ್ಟ್ ವಿಶಸ್ ಹೇಳ್ತಿದ್ದಾಳೆ, ಶುಭಾಶಯಗಳು ಅಂತ. ಇವಾಗ ಮಿತಾಲಿ ಜೊತೆ ಪ್ರಿಯಾ ಇದ್ದಾಳೆ, ಖುಷಿಯಾಗಿದ್ದಾಳೆ, ಅಂದರೆ ಒಂಥರ ಹಾಗೆ ತೋರಿಸ್ಕೊಂತಿದ್ದಾಳೆ ಖುಷಿಯಾಗಿ ಅಂತ. ಮಿತಾಲಿಗೆ ಐಡಿಯಾ ಇಲ್ಲ ಪ್ರಿಯಾ ಬಗ್ಗೆ. ಪ್ರಿಯಾ ಕೇಳ್ತಾಳೆ ಮಿತಾಲಿಗೆ, ಹೇಳು ಹುಡುಗ ಯಾಕೆ ಮನೆ, ಎಲ್ಲಿ ಇರೋದು ಮನೆ, ನಿಮ್ಮ ಮನೆಯಿಂದ ಅಂತ ಹೆಸರು ಕೇಳ್ತಾಳೆ. ಮಿತಾಲಿ ಹೇಳ್ತಾಳೆ, ದಿನೇಶ್ ಅಂತ, ನಮ್ಮ ಮನೆಯಿಂದ ಒಂದು 4-5 ಮನೆ ಬಿಟ್ಟರೆ ಆ ಕಡೆ ಇದ್ದಾರೆ ಅವರು, ಮನೆ ಅಲ್ಲಿ ಇರುತ್ತೆ ಅಂತ. ಹೇಗಿದ್ದಾನೆ, ನಾನು ನೋಡಬೇಕು, ನಮ್ಮ ಭಾವನಿಗೆ ನಾನು ನೋಡಬೇಕಾಗುತ್ತೆ ಕಣೆ, ನಾನು ನೋಡ್ಬರ್ತೀನಿ ಅಂತಾಳೆ. ಮಿತಾಲಿ ತಂದೆ ತಾಯಿನೂ ಹೇಳ್ತಾರೆ, ಆಯ್ತಮ್ಮ ಹೋಗಿ ಬಾ, 4-5 ಮನೆ ಬಿಟ್ಟರೆ ಅಲ್ಲಿದೆ ನೋಡು ಅವ್ರ ಮನೆ, ಹೋಗಿ ಮಾತಾಡ್ಕೊಂಡು ಬಾ ನಿಮ್ಮ ಭಾವನಿಗೆ ಅಂತ. ಆಯಿತು, ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂತ ಹೊರಡ್ತಾಳೆ. ಇಲ್ಲಿ ಮನೆಯಲ್ಲಿ ಯಾರ್ಯಾರಿದ್ದಾರೆ, ದಿನೇಶ್ ಮನೆಯಲ್ಲಿ ದಿನೇಶ್ ತಂದೆ ತಾಯಿ ಇದ್ದಾರೆ, ದಿನೇಶ್ ಇದ್ದಾನೆ, ರಾಮ್ ಇದ್ದಾನೆ, ರಾಮ್ ಅವ್ರ ಅತ್ತಿಗೆ ಇದ್ದಾರೆ, ಬಾಲಾಜಿ ಇದ್ದಾನೆ, ಅವ್ರ ಅಪ್ಪ ಇದ್ದಾರೆ, ಎಲ್ಲರಿದ್ದಾರೆ. ಬಂದು ಡೋರ್ ನಾಕ್ ಮಾಡ್ತಾಳೆ ಪ್ರಿಯಾ. ದಿನೇಶ್ ತಾಯಿ ಅವ್ರು ಕೆಳಗೆ ಬರ್ತಾರೆ, ಡೋರ್ ಓಪನ್ ಮಾಡ್ತಾರೆ. ನೋಡಿದ್ರೆ ಪ್ರಿಯಾ ಇದ್ದಾಳೆ ಮುಂದೆ. ಕೇಳ್ತಾರೆ, ಯಾರಮ್ಮ ನೀನು, ಏನು ಬೇಕಾಗಿತ್ತು ಅಂತ.
ಪ್ರಿಯಾ ಹೇಳ್ತಾಳೆ, ಆಂಟಿ ನಾನು ಕೀರ್ತಿ ಸಾರಿ ಮಿತಾಲಿ ಅವರು ಬೆಸ್ಟ್ ಫ್ರೆಂಡ್ ನಾನು. ಪಾವನ್ಗೆ ಹಿಂಗಾಗಿದೆ, ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರು, ನೋಡ್ಕೊಂಡು ಹೋಗೋಣ ಹೆಂಗಿದ್ದಾರೆ ಅಂತ ನಾನು ಬಂದೆ ಅಂತ ಪ್ರಿಯಾ ಹೇಳ್ತಾಳೆ. ವೀಕ್ಷಕರೇ, ಪ್ರಿಯಾ ಅಷ್ಟು ದೂರ ಊರಿಂದನೇ ಇಷ್ಟೆಲ್ಲ ಮಾಟ ಮಂತ್ರದಿಂದ ಏನೇನೋ ಆಟ ಆಡಿಸ್ಬಿಟ್ಲು ಇವ್ರಿಗೆ. ಏನು ಕಣ್ಣಿಗೆ ಇದ್ದಿದ್ದು ಇಲ್ಲದ್ದು ಕಾಣ್ತಾ ಇತ್ತು, ಏನೇನೋ ಆಯ್ತು ಇವ್ರಿಗೆ. ಇನ್ನು ಇವಾಗ ಮನೆಯಲ್ಲಿ ಬಂದಿದ್ದಾಳೆ. ಇವಾಗ ಇನ್ನೇನೋ ಆಟ ಆಡಿಸ್ತಾಳೋ ಗೊತ್ತಿಲ್ಲ ಕಥೆಯಲ್ಲಿ. ಆದರೆ ಪ್ರಿಯಾ ಇವಾಗ ಬಹಳಷ್ಟು ಎಕ್ಸೈಟ್ ಆಗಿದ್ದಾಳೆ, ಅಂದರೆ ಉತ್ಸುಕತೆ ಇದೆ ಈ ಮನೆ ಒಳಗೆ ಬಂದು. ಪ್ರಿಯಾಗೆ ತುಂಬ ಉತ್ಸುಕತೆ ಇದೆ ಮನಸ್ಸಲ್ಲಿ. ಪ್ರಿಯಾಗೆ ಇದೆ, ಈ ಮನೆಯಲ್ಲಿ ನಾನು ಸೊಸೆಯಾಗಿ ಬರಬೇಕಿತ್ತು, ನನ್ನ ಮನೆ ಇದು ಇರಬೇಕಿತ್ತು ಅಂತ ಮೇಲೆ ಸ್ಟೆಪ್ಸ್ ಹತ್ತಾ ಇದ್ದಾಳೆ. ದಿನೇಶ್ ಕೋಣೆ ಹತ್ರ ಮೇಲ್ಗಡೆ ದಿನೇಶ್ಗೆ ಏನೋ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಅವನು ಇದ್ದಕ್ಕಿದ್ದಂಗೆ ಹೇಳ್ತಾನೆ ರಾಮ್ಗೆ, ಬಾಲಾಜಿಗೆ, ಹೋಗ್ರ ನೀವು ಸಾಕು, ನಾನು ಇವಾಗ ಮಲಗಬೇಕು, ರೆಸ್ಟ್ ಮಾಡಬೇಕಾಗತ್ತೆ, ನೀವು ಹೋಗ್ರಿ, ರೂಮಿಂದ ಹೊರಗಡೆ ಹೋಗ್ರಿ ನೀವು ಅಂತ ಹೇಳ್ತಿದ್ದಾನೆ. ರಾಮ್ ಹೇಳ್ತಾನೆ ದಿನೇಶ್ಗೆ, ಏನ್ಲೇ ಮದುವೆ ಫಿಕ್ಸ್ ಆಗಿಬಿಟ್ರೆ ಫ್ರೆಂಡ್ಸ್ಗೆಲ್ಲ ಮರ್ತ್ಬಿಟ್ಟು ಯಾವಾಗ ಏನು ಹಿಂಗೆ ವರ್ತಿಸ್ತಿದ್ದಿಲ್ಲ ನೀನು? ನಾವ್ಯಾಕೆ ಹೋಗ್ಬೇಕಲ್ಲ, ಇಲ್ಲಿ ಹೋಗಲ್ಲೇ ನಾವ್ಯಾಕೆ ಹೋಗ್ಬೇಕು ಹೇಳು ಅಂತ ಹೇಳ್ಬೇಕಾದ್ರೆ ದಿನೇಶ್ ಡೋರ್ ಪ್ರಿಯಾ ನಾಕ್ ಮಾಡ್ತಾಳೆ. ಡೋರ್ ನಾಕ್ ಆದ ಕೂಡಲೇ ಇವ್ರು ಮೂವರು ತಿರುಗಿ ನೋಡ್ತಾರೆ. ನೋಡಿದರೆ ಅಲ್ಲಿ ಪ್ರಿಯಾ ಇದ್ದಾಳೆ. ಪ್ರಿಯಾ ಹೇಳ್ತಾಳೆ, ಇವಾಗ ನಾನು ಇಲ್ಲಿ ಬಂದಿದ್ದೀನಿ, ಇವಾಗ ನೀವು ಇಬ್ಬರು ಹೊರಗಡೆ ಹೋಗ್ಬೇಕು ನೀವು ಅಂತ ಹೇಳ್ತಾಳೆ. ಪ್ರಿಯಾಗೆ ನೋಡಿದ ಕೂಡಲೇ ಇವ್ರು ಮೂವರು ಕಾಲ್ ಕೆಳಗಿಂದ ಭೂಮಿ ಸೆರೆತು ಬಿಟ್ಟಿದೆ ಅನಿಸ್ತಿದೆ ಅವ್ರಿಗೆ. ಎಲ್ಲೇ ನಾವು ಕೆಳಗೆ ಬಿದ್ದು ಬಿಟ್ಟಿದ್ದೀವಿ ಹಂಗ ತಲೆ ತಿರುಗ್ತಿದೆ ಇವ್ರಿಗೆ ಮೂವರಿಗೆ ನೋಡಿ. ಪ್ರಿಯಾಗೆ ಮನೆಯಲ್ಲಿ ನೋಡಿ ಪ್ರಿಯಾ ನಗ್ತಿದ್ದಾಳೆ. ಇವಾಗ ಪ್ರಿಯಾಗೆ ಯಾರು ಒಳಗೆ ಬಿಟ್ಟಿದ್ದು, ಇಲ್ಲಿ ತನ ಅವಳು ಹೆಂಗೆ ಬಂದ್ಲು ಅಂತ ರಾಮ್ಗೆ ಸಿಟ್ಟು ಬರುತ್ತೆ. ಬಂದು ರಾಮ್ ಹೇಳ್ತಾನೆ, ನೀನು ನಡಿ ಹೊರಗೆ, ನೀನು ಯಾರು ಇಲ್ಲಿ ಒಳಗೆ ಬಿಟ್ಟಿದ್ದು, ನಿಂಗೆ ಯಾರು ಬಾ ಅಂತ ನಿಮ್ಗೆ ಹೇಳಿದ್ದಿಲ್ಲಿ ಅಂತ ಹೇಳಿ ಹರಿಸ್ತಾನೆ. ಪ್ರಿಯಾ ಹೇಳ್ತಾಳೆ, ನೀನು ಕಳಿಸ್ತೀಯ ನನಗೆ ಹೊರಗೆ? ಯಾರು ಕಳಿಸ್ತಾರೆ ನನಗೆ ಹೊರಗೆ? ಕಳಿಸ್ತೀಯ ನೀನು ಹೊರಗೆ? ತಡಿ ಅಂತ ಹೇಳಿ, ಆಂಟಿ ಇಲ್ಲಿ ಸ್ವಲ್ಪ ಬರ್ತೀರಾ ಅಂತ ದಿನೇಶ್ ಅವ್ರ ಅಮ್ಮವ್ರಿಗೆ ಕರೀತಾಳೆ ಪ್ರಿಯಾ. ದಿನೇಶ್ ಅವ್ರ ಅಮ್ಮವ್ರು ಮೇಲೆ ಬರ್ತಾರೆ. ಬಂದರೆ ಪ್ರಿಯಾ ಹೇಳ್ತಾಳೆ, ಯಾರು ಆಂಟಿ ಇವರು? ಭಾವನ್ಗೆ ಮೀಟ್ ಆಗ್ಬೇಕಂತ ನಾನು ಬಂದರೆ ನನಗೆ ಮೀಟ್ ಆಗೋಕ್ಕೆ ಕೊಡ್ತಾ ಇಲ್ಲ, ಇವ್ರು ಅಡ್ಡ ಬಂದು ನಿಂತಿದ್ದಾರೆ, ಏನು ಹಿಂಗಿದಾರ ಇವ್ರ ಫ್ರೆಂಡ್ಸು ಅಂತ ಕೇಳ್ತಾಳೆ. ನೋಡ್ರಿ ಆಂಟಿ, ನಾನಂತೂ ಮೀಟ್ ಆಗೋತನ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ಅವ್ರಿಗೆ ಮೀಟ್ ಆಗಿ ನಾನು ಭಾವನ್ ಮೀಟ್ ಆಗಿ ಹೋಗೋದು ಅಂತ ದಿನೇಶ್ ಅವ್ರ ಅಮ್ಮರಿಗೆ ಹೇಳ್ತಾಳೆ ಪ್ರಿಯಾ. ದಿನೇಶ್ ಅವ್ರ ಅಮ್ಮರು ಬಾಲಾಜಿಗೆ ಮತ್ತು ರಾಮ್ಗೆ ಬೈತಾಳೆ, ಹೋಗ್ರ ನೀವು ಇಷ್ಟೊತ್ತು ಮಾತಾಡಿರಲ್ಲ, ಹೋಗಿ ಆ ಹುಡುಗಿ ಅಷ್ಟು ದೂರದಿಂದ ಬಂದಿದ್ದಾಳೆ, ಪಾಪ ಮೀಟ್ ಆಗ್ಬೇಕಂತ, ನೀವು ಹೋಗ್ರಿ ಹೊರಗಡೆ ಅಂತ ಹೊರಗೆ ಕಳಿಸ್ಬಿಡ್ತಾರೆ. ಇವಾಗ ರಾಮ್ ಮತ್ತು ಬಾಲಾಜಿ ಮೇಲ್ಗಡೆ ರೂಮಿಂದ ಕೆಳಗಡೆ ಹಾಲಲ್ಲಿ ಬಂದಿದ್ದಾರೆ. ದಿನೇಶ್ ಅವ್ರ ಅಮ್ಮರು ಅವರು ಕೆಳಗಡೆ ಇಳಿದು ಬರ್ತಾರೆ. ಬಂದಮೇಲೆ ರಾಮ್ ಹೋಗ್ತಾನೆ, ಆಂಟಿ ನೀವು ಯಾರು ಇದನ್ನು ಕಳಿಸಿದ್ರಿ ಮೇಲೆ ನಿಮ್ಗೆ ಗೊತ್ತಾ? ಆ ಹುಡುಗಿ ನಮ್ಮ ಕಾಲೇಜಲ್ಲಿ ಇದ್ಲಲ್ಲ ಪ್ರಿಯಾ ಅಂತ, ಆ ಹುಡುಗಿನ ಆಂಟಿ, ನೀವು ಯಾರಿಗಲ್ಲಿ ಮೇಲೆ ಕಳಿಸಿದ್ರಿ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅವ್ರ ಅಮ್ಮರು ಯಾವ್ದು ಕೇಳಲ್ಲ, ಸುಮ್ಮನೆ ಇರೋ, ಏನೇನೋ ಹೇಳ್ಬೇಡ್ರಿ, ಸುಮ್ಮನೆ ಮದುವೆ ಅಂದಮೇಲೆ ಎಲ್ಲ ಕೆಲಸ ಸಾಕಷ್ಟಿದಾವೆ, ಹೋಗ್ರಿ ಬೇರೆ ಕೆಲಸ ಇದೆ, ನಾನು ಹೇಳ್ತೀನಂತೆ, ಇವು ಹೊರಗೆ ಇನ್ನು ಮಾರ್ಕೆಟ್ ಹೋಗೋದಿದೆಯಾ, ಅದೆಲ್ಲ ಕೆಲಸ ಇದೆ, ಇವು ಸುಮ್ಮನೆ ಏನೇನೋ ಹೇಳ್ಕೊಂತಿದ್ದೀರಲ್ಲ ಅಂತ ಬೈತಾರೆ ಅವರು. ಇವಾಗ ಮೇಲ್ಗಡೆ ದಿನೇಶ್ ತನ್ನ ಮೈಂಡ್ ಕಂಟ್ರೋಲಲ್ಲಿ ಇಲ್ಲ. ಪ್ರಿಯಾ ಏನು ಹೇಳ್ತಿದ್ದಾಳೆ ಅದೇ ಇವಾಗ ದಿನೇಶ್ ಕೇಳ್ತಿದ್ದಾನೆ. ಅಂದರೆ ಒಂಥರ ವಶೀಕರಣ ಆಗಿದ್ದಾನೆ ಪ್ರಿಯಾ ಹತ್ರ. ಮೇಲಿಂದ ದಿನೇಶ್ ಬರ್ತಾನೆ. ಬಂದು ರಾಮ್ ಮತ್ತು ಬಾಲಾಜಿಗೆ ಹೇಳ್ತಾನೆ, ನಿಮ್ಮಿಬ್ಬರಿಗೆ ಕೆಲಸದಿಂದ ದೂರ ಇರ್ಬೇಕು ಅನ್ಕೊಂತೀರಿ, ನೀವು ಏನಾದರೂ ಕೆಲಸ ಹೇಳಿದರೆ ಅದು ಇದು ಏನೋ ಒಂದು ಹೇಳ್ತೀರಲ್ಲ, ಹೋಗ್ರ ನೀವು ನಿಮ್ಮ ಮನೆಗೆ ನೀವು ಹೋಗ್ರಿ, ನಾನು ಆರಾಮಿದ್ದೀನಿ, ನನಗೇನು ಪ್ರಾಬ್ಲಮ್ ಇಲ್ಲ ಇವಾಗ ಅಂತ ಹೇಳ್ತಾನೆ. ರಾಮ್ ಸೀದಾ ತಮ್ಮ ಅತ್ತಿಗೆ ಹತ್ರ ಹೋಗ್ತಾನೆ. ಅವರು ಬಂದಿದ್ರಲ್ಲ, ಅವರಲ್ಲೇ ಬೇರೆ ಕಡೆ ಕುಂತಿದ್ದಾರೆ. ಅತ್ತಿಗೆ ಹತ್ರ ಹೋಗಿ ಕಿವಿಯಲ್ಲಿ ಹೇಳ್ತಾನೆ, ಅತ್ತಿಗೆ ನಾನು ಹೇಳಿದ್ದಲ್ಲ ಪ್ರಿಯಾ ಅಂತ ಹುಡುಗಿ, ಅದೇ ಹುಡುಗಿ ಮೇಲ್ಗಡೆ ಇದ್ದಾಳೆ ದಿನೇಶ್ ಜೊತೆ ರೂಮಲ್ಲಿ ಅಂತ ಹೇಳ್ತಾನೆ. ಅತ್ತಿಗೆ ಏನು ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಸೀದಾ ಮೇಲೆ ಹೋಗ್ತಾರೆ. ಹೋಗಿ ಪ್ರಿಯಾ ಕೈ ಹಿಡ್ಕೊಂಡು ರೂಮಿಂದ ಹೊರಗೆ ಕರ್ಕೊಂಡು ಬರ್ತಾರೆ. ಅಮ್ಮ ಒಂದು ನಿಮಿಷ ಬಾಮ್ಮ, ಇಲ್ಲಿ ನಿಮ್ಮ ಜೊತೆ ಮಾತಾಡ್ಬೇಕು ನಾನು ಅಂತ ಕರ್ಕೊಂಡು ಬರ್ತಾರೆ ಹೊರಗಡೆ.
ಅತ್ತಿಗೆ ಅವರು ಪ್ರಿಯಾ ಕೈ ಹಿಡಿದು ಹೇಳ್ತಿದ್ದಾರೆ. ಇವರು ಅತ್ತಿಗೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವರು ದೊಡ್ಡ ಭಕ್ತರು, ರಾಮನ ಭಕ್ತರು. ಇವ್ರ ಮೇಲೆ ಪ್ರಿಯಾ ಮಾಟ ಮಂತ್ರ ಮಾಡೋದು ಪ್ರಿಯಾಗೆ ಸಾಧ್ಯವಿಲ್ಲ, ಅಷ್ಟು ದೊಡ್ಡ ಭಕ್ತರು ಇವರು ಕೈ ಹಿಡ್ಕೊಂಡು ಹೊರಗೆ ಎಳಿತಿದ್ದಾರೆ ಪ್ರಿಯಾಗೆ, ಹೊರಗೆ ಮಾಮ ಮಾತಾಡಬೇಕು ಅಂತ. ಇವ್ರ ಕೈ ಹಿಡ್ಕೊಂಡ್ರೇನೆ ಪ್ರಿಯಾಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಆಂಟಿ ಬಿಡ್ರಿ, ನಾನು ಮಾತಾಡ್ಬೇಕು, ನಾನು ಭಾವನ ಹತ್ರ ಮಾತಾಡ್ಬೇಕು, ಯಾಕೆ ಹೇಳ್ತಿದ್ರಿ, ಇದು ಹಿಂಗ್ ಮಾಡ್ತೀರಾ ನೀವು, ಮನೆಗೆ ಬಂದ್ರೆ ಗೆಸ್ಟ್ ಜೊತೆ ಅಂತ ಹೇಳ್ತಿದ್ದಾಳೆ. ಆದ್ರೆ ಇವ್ರು ಹೇಳ್ತಾರೆ ಅತ್ತಿಗೆ ಅವ್ರು, ನಿನ್ ಬಗ್ಗೆ ಎಲ್ಲ ಗೊತ್ತಮ್ಮ ನನಗೆ, ನೀನ್ ಬಾ ಕೆಳಗಡೆ ಬಾ, ನಿನ್ ಜೊತೆ ಮಾತಾಡ್ಬೇಕು ನಾನು ಅಂತ ಕೆಳಗೆ ಕರ್ಕೊಂಡ್ ಬರ್ತಾರೆ. ಅತ್ತಿಗೆ ಅವರು ಪ್ರಿಯಾಗೆ ಸೀದಾ ಮೇಲಿಂದ ಕರ್ಕೊಂಡು ಬರ್ತಾರೆ. ಕೈ ಹಿಡಿದು ಒಂಥರ ಫೋರ್ಸ್ ಆಗಿ ಎಳ್ಕೊಂಡು ಬರ್ತಾರೆ. ಬಂದು ಅಲ್ಲಿ ಮನೆಯಲ್ಲಿ ಒಂದು ದೇವ್ರ ಕೋಣೆ ಇದೆ ಸಣ್ಣದು, ಅದು ಓಪನ್ ಮಾಡಿ ಒಳಗೆ ಹೋಗ್ತಾರೆ. ಹೋಗಿ ನಮ್ಮ ಹಿಂದೆ ಬಿಡ್ತೀಯಾ ಇಲ್ಲ ಪ್ರಿಯಾ ಹೇಳು ಅಂತ ಪ್ರಿಯಾ ಕೇಳ್ತಾರೆ. ಪ್ರಿಯಾ ಹೇಳ್ತಾಳೆ, ಆಂಟಿ ನಾನೇನು ಮಾಡಿದ್ದೀನಿ ರೀ, ನಾನು ಏನು ಮಾಡೇ ಇಲ್ಲ, ನನಗೆ ಯಾಕೆ ಹೇಳ್ತಿದ್ರಿ ನೀವು ಅಂತಾಳೆ. ನೋಡು ಪ್ರಿಯಾ, ನಮಗೆ ಹೇಗೆ ಹಿಂದೆ ಬಿಡಿಸ್ಬೇಕು ಅಂತ ನಮಗೆ ಬರುತ್ತೆ, ನೀನು ಏನೇನು ಮಾಡ್ತಿದ್ಯಾ ಎಲ್ಲ ಗೊತ್ತಿದೆ, ನೀನು ಏನೇನು ವಿದ್ಯೆ ನೀನು ಗೊತ್ತಿದೆ, ಅದ್ರ ಬಗ್ಗೆನೂ ಗೊತ್ತಿದೆ, ಅದರಿಂದ ಹೇಗೆ ಹಿಂದೆ ಬಿಡಿಸ್ಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ನಿನ್ನ ಪಾಡಿಗೆ ನೀನು ಸುಮ್ಮನೆ ಹೋದರೆ ಸರಿ, ಇಲ್ಲಾಂದರೆ ನಾವು ಏನು ಮಾಡಬೇಕು ನಮ್ಗೆ ಗೊತ್ತಿದೆ ಅಂತ ಅತ್ತಿಗೆ ಅವರು ಪ್ರಿಯಾಗೆ ಹೇಳ್ತಾರೆ. ಪ್ರಿಯಾ ಹೇಳ್ತಾಳೆ, ಆಂಟಿ ಕೈ ಮುಗ್ದು ಹೇಳ್ತೀನಿ, ನಾನು ಏನು ಮಾಡಿಲ್ಲ, ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ನೀವು ಏನೋ ತಪ್ಪಾಗಿ ಅಂದ್ಕೊಂಡಿದ್ದೀರಿ, ಯಾರನ್ನೂ ನೋಡಿ ಏನೋ ಅಂದ್ಕೊಂಡಿದ್ದೀರಿ, ನೀವು ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ಅಂಥವೆಲ್ಲ ಕೆಲಸ ನನಗೆ ಗೊತ್ತಿಲ್ಲ, ನಾನು ನಮ್ಮ ಭಾವನಿಗೆ ಮೀಟ್ ಆಗಬೇಕು ಅಂತ ನಾನು ಬಂದಿದ್ದೆ ಅಷ್ಟೇ ಅಂತ ಹೇಳ್ತಾಳೆ. ಇವ್ರ ಅತ್ತಿಗೆ ಅವ್ರಿಗೆ ಏನಾಯಿತು ಏನು ಗೊತ್ತಿಲ್ಲ, ದೇವ್ರ ಕೋಣೆಯಿಂದ ಹೊರಗೆ ಬರ್ತಾರೆ, ದೇವ್ರ ಕೋಣೆ ಮುಗಿಸ್ತಾರೆ. ಇವಾಗ ಪ್ರಿಯಾ ಅತ್ತಿಗೆಯವ್ರ ಹತ್ತಿರ ಬಂದು ಹೇಳ್ತಾಳೆ, ನೀನು ಬಿಡಿಸ್ತೀಯಾ ನನಗೆ, ದಿನೇಶನ್ ಹಿಂದ್ಗಡೆಯಿಂದ ನೀನು ಬಿಡಿಸ್ತೀಯಾ, ನಾನು ದಿನೇಶನ್ಗೆ ಬಿಡೋಲ್ಲ, ದಿನೇಶ ಯಾವಾಗಿದ್ದರು ನನ್ನವನು, ನಾನು ಅವನಿಗೆ ಪಡ್ಕೊಳ್ತೀನಿ ಅಂತ ಅತ್ತಿಗೆಯರ ಹತ್ರ ಹೇಳ್ತಾಳೆ. ನಾನು ದಿನೇಶನಿಗೆ ಯಾವಾಗ ಬೇಕಾದರೂ ನಾನು ತೊಗೊಂಡು ಹೋಗ್ಬೋದು, ನಿನ್ನ ಕೈಯಿಂದ ಆದರೆ ದಿನೇಶ್ಗೆ ಉಳಿಸ್ಕೊಂತೀಯಾ ಉಳಿಸ್ಕೊ ಅಂತ ಹೇಳಿ ಹೋಗ್ತಾಳೆ. ಇವಾಗ ಪ್ರಿಯಾ ಮನೆಯಿಂದ ಹೊರಗಡೆ ಹೋಗ್ತಿದ್ದಾಳೆ, ಅಂದರೆ ಹೊರಗಡೆ ಡೋರ್ ದಾಟಿ ಹೋಗ್ತಿದ್ದಾಳೆ. ಅಷ್ಟರಲ್ಲಿ ದಿನೇಶ್ ತಂದೆ ತಾಯಿ ಹೇಳ್ತಾರೆ, ತಡೆಯಮ್ಮ ಒಂದು ನಿಮಿಷ, ಬಾಯಿಲಿ ಕುಂದ್ರು ಬಾ, ಏನಾದರೂ ಊಟ ಮಾಡ್ಕೊಂಡು ಹೋಗಂತೆ ನೀನು ಅಂತ ಹೇಳ್ತಾರೆ. ಬಂದು ಕುಂದಿರ್ತಾಳೆ. ರಾಮ್ಗೆ ಸಿಟ್ಟು ಬರ್ತಾ ಇದೆ ಇವಾಗ ನೋಡಿ ಅವಳಿಗೆ. ಡೋರ್ ಹತ್ರ ರಾಮ್ ನಿಂತಿದ್ದಾನೆ. ದಿನೇಶ್ ತಂದೆ ತಾಯಿ ಕೇಳ್ತಾರೆ, ಏನಮ್ಮ ಹೇಗಿದೆಯಾ, ನಿಮ್ಮ ಊರಲ್ಲಿ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ಕೇಳ್ತಾರೆ. ಕೇಳಿದರೆ ಪ್ರಿಯಾ ಹೇಳ್ತಾಳೆ, ನಮ್ಮ ತಮ್ಮ ಇದ್ದಾನೆ, ನಮ್ಮ ಅಜ್ಜ ಅಜ್ಜಿ ಇದ್ದಾರೆ, ನಮ್ಮ ಅಪ್ಪರಿದ್ದಾರೆ ಆಂಟಿ ಮನೆಯಲ್ಲಿ. ದಿನೇಶ್ ತಂದೆಯವರು ಹೇಳ್ತಾರೆ, ನಿಮ್ಮ ತಾಯಿಯವರು ಎಲ್ಲಿದ್ದಾರಮ್ಮ? ಮುಖ ಒಂಥರ ಮಾಡ್ತಾಳೆ, ದುಃಖವಾಗಿ ಕಣ್ಣು ಮುಚ್ಕೊಂತಾಳೆ, ಹೇಳ್ತಾಳೆ, ಅಂಕಲ್ ನಮ್ಮ ತಾಯಿ ಸತ್ತು 10 ವರ್ಷ ಆಗಿದೆ ಅಂಕಲ್ ಅವಾಗ ಅಂತ ಹೇಳ್ತಾಳೆ. ಪ್ರಿಯಾ ಹೇಳ್ತಾಳೆ, ಅಂಕಲ್ ನಮ್ಮ ತಾಯಿದು ಯಾಕೆ ಹೇಳ್ತಿದ್ರಿ ಅಂಕಲ್, ನನಗೆ ದುಃಖ ಆಗುತ್ತೆ ಇವಾಗ ನೆನ್ಪು ಮಾಡಿಕೊಂಡ್ರೆ, ಅವ್ರು ತೀರ್ಕೊಂಡು 10 ವರ್ಷ ಆಗಿದೆ ಅಂಕಲ್ ಅಂತ ಅಳ್ತಿದ್ದಾಳೆ. ಅಂದರೆ ಆ ಥರ ನಾಟಕ ಮಾಡ್ತಿದ್ದಾಳೆ ಕಣ್ಣು ಮುಚ್ಕೊಂಡು. ಇವಾಗ ರಾಮ್, ಬಾಲಾಜಿ ಮತ್ತು ರಾಮ್ ಅವರ ಅತ್ತಿಗೆ ಅವ್ರು ಗಾಬರಿ ಆಗಿದ್ದಾರೆ, ಒಂಥರ ತಲೆ ಸುತ್ತಾ ಇದೆ ಅವ್ರಿಗೆ ಈ ಮಾತು ಕೇಳಿ. ಯಾಕಂದರೆ ಕಥೆಯಲ್ಲಿ ನಿಮಗೆ ನೆನಪಿರ್ಬೋದು, ದಿನೇಶು, ರಾಮು, ಬಾಲಾಜಿ ಪ್ರಿಯಾ ಮನೆಗೆ ಹೋಗಿರ್ತಾರೆ, ಅಲ್ಲಿ ಅವ್ರ ತಾಯಿಗೆ ಭೇಟಿಯಾಗಿರ್ತಾರೆ, ಮಾತಾಡಿರ್ತಾರೆ, ಅವ್ರು ಕೊಟ್ಟಿದ್ದು ಸ್ವೀಟ್ಸ್ ತಿಂದು ಬಂದಿರ್ತಾರೆ, ಹೌದಾ? ಇವಾಗ ನೋಡಿದ್ರೆ ಇಲ್ಲಿ ಪ್ರಿಯಾ ಹೇಳ್ತಿದ್ದಾಳೆ, ಅವ್ರ ತಾಯಿ ಸತ್ತು 10 ವರ್ಷ ಆಗಿದೆ ಅಂತ. ವೀಕ್ಷಕರೇ, ಕಥೆಯನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾನು ಅಂದ್ಕೊಂಡಿದ್ದೆ ಈ ಕಥೆಗೆ ಫೈನಲ್ ಪಾರ್ಟ್ ಮಾಡೋಣ ಅಂತ, ಆದರೆ ಸಮಯದ ಅಭಾವದಿಂದ ಮುಂದಿನ ಭಾಗವನ್ನು ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ.